ಹಾಯ್ ಎಸ್ಪಿರೆಂಟ್ಸ್, ಎಲ್ಲರೂ ಚೆನ್ನಾಗಿ ಓದ್ಕೋತಿದ್ದಾರೆ ಅನ್ಕೋತೇನೆ. ಭಾಳಷ್ಟು ವಿದ್ಯಾರ್ಥಿಗಳು ನನಗೆ ಸರ್ ಟಿ ಕ್ಲಾಸಸ್ ಮಾಡಿಕೊಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಾನು ಏನು ಮಾಡ್ತಿದ್ದೇನೆ ಅಂತಂದರೆ, ಇವತ್ತಿಂದ ನಾನು ಟಿ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಿದ್ದೇನೆ. ನಾನೇನು ಹೇಳ್ತಿದ್ದೇನೆ ಅಂತಂದರೆ, ಶೈಕ್ಷಣಿಕ ಮನೋವಿಜ್ಞಾನ ಎಜುಕೇಷನ್ ಸೈಕಾಲಜಿನ ನಾನು ಟೀಚ್ ಮಾಡ್ತೇನೆ. ರೆಗ್ಯುಲರ್ಲಿ ಕ್ಲಾಸಸ್ ಇರ್ತವೆ. ಇದ್ರ ಜೊತೆಗೆ ನಾನು ಏನು ಮಾಡ್ತಿದ್ದೇನೆ ಅಂತಂದರೆ, ಕೆ ಎ ಕ್ಲಾಸಸ್ಸನ್ನು ಮಾಡ್ತಿದ್ದೇನೆ. ಕಂಟಿನ್ಯೂ ಇರ್ತವೆ, ಅಂದರೆ ಟಿ ಮತ್ತು ಕೆ ಎ ಕ್ಲಾಸಸ್ ಎರಡೂ ಕಂಟಿನ್ಯೂ ಆಗಿ ಮಾಡ್ತಾ ಹೋಗ್ತೇನೆ. ಫಾಲೋ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಇದನ್ನು ಉಪಯೋಗ ತೊಗೊಳ್ಳಿ. ಓಕೆ, ಇಲ್ಲಿ ನಾವು ಏನು ಓದ್ತೇವೆ ಅಂತಂತಂದರೆ, ನಿಮ್ಮ ಸಿಲೆಬಸ್ನಾಗ ಏನಿದೆ ಅಂತಂದರೆ ಶೈಕ್ಷಣಿಕ ಮನೋವಿಜ್ಞಾನ ಅಂತಿದೆ. ವಿಜ್ಞಾನ ಇಂಗ್ಲೀಷ್ ಒಳಗಡೆ ಇದಕ್ಕೆ ಏನು ಕರಿತೇವೆ ಅಂತಂದರೆ, ವಿ ಕಾಲ್ ಇಟ್ ಆಸ್ ಎಜುಕೇಷನ್ ಸೈಕಾಲಜಿ. ನಿಮ್ಮ ಸಿಲೆಬಸ್ ಒಳಗಡೆ ಇರುವಂಥದ್ದು ಯಾವುದು ಅಂತಂದರೆ ಶೈಕ್ಷಣಿಕ ಮನೋವಿಜ್ಞಾನ ಎಜುಕೇಷನಲ್ ಸೈಕಾಲಜಿ. ವೆರಿ ಇಂಪಾರ್ಟೆಂಟ್ ಫಾರ್ ದ ಟಿ ಕ್ಲಾಸಸ್, ವೆರಿ ಇಂಪಾರ್ಟೆಂಟ್ ಫಾರ್ ದ ಟಿ ಎಕ್ಸಾಮ್. ಟಿ ಎಕ್ಸಾಮಿಗೆ ವೆರಿ ಇಂಪಾರ್ಟೆಂಟ್. ಓಕೆ, ಈ ಶೈಕ್ಷಣಿಕ ಮನೋವಿಜ್ಞಾನ ಅಂತಂದ್ರೇನು ಅರ್ಥ ಮಾಡೋಕ್ಕಿಂತ ಮುಂಚೆ ನಾವೇನು ಮಾಡೋಣ ಅಂತಂದರೆ, ಮನೋವಿಜ್ಞಾನ ಅಂದ್ರೇನು ನಮಗೆ ಇಲ್ಲಿ ಇಂಪಾರ್ಟೆಂಟ್ ಏನಂತಂದರೆ ಬೇಸಿಕ್ಸ್ ಅಂತ ಹೋಗೋಣ. ಯಾವಾಗ ಏನಿರಬೇಕಂತಂದರೆ ನಮ್ಮದು ಬೇಸಿಕ್ಸ್ ಸ್ಟ್ರಾಂಗ್ ಇರಬೇಕು. ಡಿಸ್ಕಸ್ ಮಾಡೋಣ ಅಂತಂತಂದರೆ ಮನೋವಿಜ್ಞಾನ ಅಂದ್ರೆ ಏನು? ಮನೋವಿಜ್ಞಾನ ಅಂದರೆ ಏನು? ವಾಟ್ ಈಸ್ ಸೈಕಾಲಜಿ? ವಾಟ್ ಈಸ್ ಸೈಕಾಲಜಿ? ವಾಟ್ ಈಸ್ ಸೈಕಾಲಜಿ? ಬಿಫೋರ್ ಗೋಯಿಂಗ್ ಟು ಎಜುಕೇಷನ್ ಸೈಕಾಲಜಿ, ಶೈಕ್ಷಣಿಕ ಇದು ಹೋಗಿನ ಮುಂಚೆ ನಾವೇನು ಮಾಡೋಣ ಅಂತಂದರೆ ಏನು ಮನೋವಿಜ್ಞಾನ ಅನ್ನೋದು ನೋಡೋಣ. ಓಕೆ, ಇಲ್ಲೇ ನಾನು ಶಿಕ್ಷಕನ ಐ ಹ್ಯಾವ್ ಟು ಡಿಫೈನ್ ಅ ಟೀಚರ್. ಶಿಕ್ಷಕನಿಗೆ ಏನಿರ್ಬೇಕಂತಂದರೆ ನಾಲೆಜ್ ಇರಬೇಕು, ಕಂಟೆಂಟ್ ಏನಿರಬೇಕು, ಒಬ್ಬ ಶಿಕ್ಷಕನಿಗೆ ವ್ಯಕ್ತಿತ್ವ ಇರಬೇಕು. ವ್ಯಕ್ತಿತ್ವ ಇರಬೇಕು. ಅದು ನಾವೇನು ಕರಿತೀವಿ ಅಂತಂದರೆ ಪರ್ಸನಾಲಿಟಿ. ವಿ ಕಾಲ್ ಇಟ್ ಆಸ್ ಅ ಪರ್ಸನಾಲಿಟಿ. ಮತ್ತೇನಿರಬೇಕು ಒಬ್ಬ ಶಿಕ್ಷಕನಿಗೆ? ಒಂದು ವಿಷಯ ಗೊತ್ತಿರಬೇಕು, ಜ್ಞಾನ ಇರಬೇಕು, ನಾಲೆಜ್ ಇರಬೇಕು. ಇನ್ನೊಂದು ಅವನದೇ ಆದ ಒಂದು ವ್ಯಕ್ತಿತ್ವ ಇರಬೇಕು ಶಿಕ್ಷಕನಿಗೆ. ಅವನದೇ ಆದ ವ್ಯಕ್ತಿತ್ವ ಇರಬೇಕಂತಂದರೆ ಈಚ್ ಆ್ಯಂಡ್ ಎವ್ರಿ ಟೀಚರ್ ಹ್ಯಾಸ್ ಇಸ್ ಓನ್ ಪರ್ಸನಾಲಿಟಿ. ನಾವು ಮುಂದೆ ಡಿಸ್ಕಸ್ ಮಾಡೋಣ. ಓಕೆ, ಬೋಧನಾ ವಿಧಾನ. ಬೋಧನಾ ವಿಧಾನ, ಬೋಧನಾ ವಿಧಾನ, ಟೀಚಿಂಗ್ ಮೆಥಡ್ ಏನಿರ್ಬೇಕಂತಂದರೆ ಟೀಚಿಂಗ್ ಮೆಥಡ್. ಅಂದರೆ ಇದೆಲ್ಲ ಇದ್ದಂದ್ರೆ ನಾವು ಏನು ಕರಿತೇವೆ ಅಂತಂದರೆ ವಿ ಕಾಲ್ ಹಿಮ್ ಆ್ಯಸ್ ಅ ಶಿಕ್ಷಕ ಅಂತೇಳಿ ಕರಿತೇವೆ. ಶಿಕ್ಷಕ, ಟೀಚರ್. ಒಂದು ವಿಷಯ ಸಂಗ್ರಹಣೆ ಇರಬೇಕು, ನಾಲೆಜ್ ಇರಬೇಕು. ನೆಕ್ಸ್ಟ್ ಏನಿರಬೇಕಂತಂತಂದರೆ ಟೀಚಿಂಗ್ ಮೆಥಡಾಲಜಿ ಗೊತ್ತಿರಬೇಕು. ನೆಕ್ಸ್ಟ್ ಏನಿರಬೇಕಂದ್ರೆ ಅವನದೇ ಆದ ವ್ಯಕ್ತಿತ್ವ ಇರಬೇಕು. ಈ ಎರಡನ್ನ ನಾವು ಏನು ಓದ್ತೇವೆ ಅಂತಂದರೆ ದೀಸ್ ಟೂ ಥಿಂಗ್ಸ್. ಯಾವುದು ಸೈಕಾಲಜಿ ಒಳಗೆ ರಿಲೇಟೆಡ್ ಯಾವುದಂತಂತಂದರೆ ಒಂದು ಬೋಧನಾ ವಿಧಾನ ಮತ್ತು ಪರ್ಸನಾಲಿಟಿ. ಇವನ್ನೆರಡೂ ಎಲ್ಲಿ ಓದ್ತೇವೆ ಅಂತಂತಂದರೆ ವಿ ವಿಲ್ ಸ್ಟಡಿ ಇನ್ ದ ಸೈಕಾಲಜಿ. ಇವೆರಡಕ್ಕೂ ಏನು ಬೇಕಂತಂದರೆ ಇವೆರಡಕ್ಕೂ ಎದಕ್ಕೆ ಸಂಬಂಧಿಸಿದ ಅಂತಂತಂದರೆ ಮನೋವಿಜ್ಞಾನಕ್ಕೆ ಸಂಬಂಧಿಸಿದ್ದು. ಮನೋವಿಜ್ಞಾನಕ್ಕೆ ಸಂಬಂಧಿಸಿದ್ದು. ಮನೋವಿಜ್ಞಾನಕ್ಕೆ ಇವೆರಡು ಸಂಬಂಧಿಸಿದ್ದು ಎದಕ್ಕಂತಂದರೆ ಮನೋವಿಜ್ಞಾನಕ್ಕೆ. ಒಂದು ಪರ್ಸನಾಲಿಟಿ, ಇನ್ನೊಂದು ಬೋಧನಾ ವಿಧಾನ. ಅಂತಂದರೆ the teacher who teaches has his own personality. The teacher who will teach to students will also have a certain personality. ಅಂತಂದರೆ ವಿದ್ಯಾರ್ಥಿಗಳಿಗೂ ಒಂದು ವ್ಯಕ್ತಿತ್ವ ಅನ್ನೋದಿರುತ್ತೆ, ಟೀಚರ್ಗೂ ಒಂದು ವ್ಯಕ್ತಿತ್ವ ಅನ್ನೋದಿರುತ್ತೆ. ಆ ವ್ಯಕ್ತಿತ್ವನ ಸ್ವಲ್ಪ ಡೀಪಾಗಿ ಸ್ಟಡಿ ಮಾಡ್ಬೇಕಂತಂದರೆ ನಾವು ಏನು ಸ್ಟಡಿ ಮಾಡ್ಬೇಕಂತಂದರೆ ವಿ ಹ್ಯಾವ್ ಟು ಸ್ಟಡಿ ದ ಸೈಕಾಲಜಿ. ನಾವೇನು ಸ್ಟಡಿ ಮಾಡ್ಬೇಕಂತಂದರೆ ಸೈಕಾಲಜಿನ ಅಧ್ಯಯನ ಮಾಡಲೇಬೇಕು. ಅದಕ್ಕಾಗಿ ನಿಮ್ಮ ಸಿಲೆಬಸ್ನಾಗ ಏನು ಇಟ್ಟಿದ್ದಾರೆ ಅಂತಂತಂದರೆ ದೇ ಕೆಪ್ಟ್ ದ ಎಜುಕೇಷನ್ ಸೈಕಾಲಜಿ ಅನ್ನೋ ವಸ್ತುನ ಇಟ್ಟಿದ್ದಾರೆ. ಇಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತಿರ್ಬೇಕಂತಂದರೆ ಇನ್ನೊಂದು ನಿಮ್ಗೆ ಗೊತ್ತಿರಬೇಕು. ಏನು ಅಂತಂದರೆ ಶಿಕ್ಷಣ ಮತ್ತು ವಿದ್ಯೆ. ಶಿಕ್ಷಣ ಮತ್ತು ವಿದ್ಯೆ ಅಂತಂದರೆ ಎಜುಕೇಷನ್ ಆ್ಯಂಡ್ ಲರ್ನಿಂಗ್. ಒಬ್ಬ ಶಿಕ್ಷಕ ಬೋಧಿಸ್ತಿದ್ದಾನೆ ಅಂತಂತಂದರೆ
ಒಬ್ಬ ಶಿಕ್ಷಕ ಬೋಧನೆ ಮಾಡ್ತಿದ್ದಾನೆ ಅಂತಂತಂದರೆ ಅದನ್ನು ಸ್ಟೂಡೆಂಟ್ಸ್ ಏನು ಮಾಡ್ಬೇಕಂದ್ರೆ ಗ್ರಹಿಸ್ಬೇಕು, ವಿದ್ಯಾರ್ಥಿಗಳನ್ನ ಏನು ಮಾಡ್ಬೇಕಂದ್ರೆ ಗ್ರಹಿಸ್ಬೇಕು. ಆ ಗ್ರಹಿಕೆದು ನೆಕ್ಸ್ಟ್ ಏನಂತಂದ್ರೆ ಲರ್ನಿಂಗ್. ಅದಕ್ಕೆ ಶಿಕ್ಷಣಕ್ಕೆ ವಿದ್ಯೆಗೆ ವ್ಯತ್ಯಾಸ ಇದೆ. ಶಿಕ್ಷಣ ಅಂತಂತಂದರೆ ಒಬ್ಬ ಟೀಚರ್ ಮಾಡೋಂಥ ಕರ್ತವ್ಯ ಅದ, ನಾನು ಶಿಕ್ಷಣ ಕೊಟ್ಬಿಡ್ತೇನೆ, ಬಟ್ ಎಷ್ಟು ಪಾರ್ಟ್ ಅವ್ನು ಅಂಡರ್ಸ್ಟ್ಯಾಂಡ್ ಆಗಿದೆ, ಆ ವಿದ್ಯಾರ್ಥಿಗೆ ಅಥವಾ ವಿದ್ಯಾರ್ಥಿನಿಗೆ ಎಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ನೋದು ಎದ್ರ ಮೇಲೆ ಡಿಪೆಂಡ್ ಅಂತಂದರೆ ಅವ್ರ ಗ್ರಹಿಕೆ ಕೇಳೋರೆ. ಅದಕ್ಕೆ ಇಲ್ಲಿ ಇಂಪಾರ್ಟೆಂಟ್ ಏನಂತಂತಂದರೆ ಗ್ರಹಿಸುವುದು. ಗ್ರಹಿಸುವುದು ಅಂತಂದ್ರೆ ಇಂಗ್ಲೀಷ್ನಾಗ ನಾವು ಇದಕ್ಕೆ ಏನು ಕರಿತೀವಿ ಅಂತಂದರೆ ವಿ ಕಾಲ್ ಇಟ್ ಆಸ್ ಎ ಗ್ರಾಸ್ಪಿಂಗ್. ಅಂತಂದರೆ ಒಬ್ಬ ಶಿಕ್ಷಕನ ಕರ್ತವ್ಯ ಪಾಠ ಮಾಡಿ ಮನೆ ಹೋಗೋದಲ್ಲ. ಒಬ್ಬ ಶಿಕ್ಷಕನ ಕರ್ತವ್ಯ ಇದೂ ಆಗಿರಬೇಕು, ಏನು, ತಾ ಪಾಠ ಮಾಡಿದ್ದು, ತಾ ಬೋಧನೆ ಮಾಡಿದ್ದು ವಿದ್ಯಾರ್ಥಿಗೆ ಸರಿಯಾಗಿ ಗ್ರಹಿಕೆ ಆಗಿರಬೇಕು. ಆ ಗ್ರಹಿಕೆ ಅನ್ನೋದು ಎದ್ರ ಮೇಲೆ ಡಿಪೆಂಡ್ ಅಂತಂದರೆ ಅದಕ್ಕೆ ನಾವು ಏನು ಕರಿತೀವಿ ಅಂದರೆ ವಿ ಕಾಲ್ ಇಟ್ ಇಸ್ ಎ ಟೀಚಿಂಗ್ ಕ್ವಾಲಿಟಿ. ಆಲ್ರೆಡಿ ನೀವು ಬಿ ಎಡ್ ಮಾಡುವಾಗೆಲ್ಲ ಅದ್ರ ಬಗ್ಗೆ ನೀವು ಓದಿರ್ತೀರಾ, ಅದ್ರ ಬಗ್ಗೆ ನೀವು ಪ್ರಾಕ್ಟೀಸ್ ಮಾಡಿರ್ತೀರ, ಓಕೆ. ಬಟ್ ಇಂಪಾರ್ಟೆಂಟ್ ಏನಂತಂತಂದರೆ ನಾವು ಪ್ರಾಚೀನ ಕಾಲದಾಗೆ ನಾವು ಏನು ಕರಿತಿದ್ವಿ ಅಂತಂದರೆ ಆ ಶಿಕ್ಷಕನಿಗೆ ಒಂದು ಹೆಸರು ಏನಿತ್ತು ಅಂತಂತಂದರೆ ಗುರು ಅಂತ ಹೆಸರಿತ್ತು. ಆ ಶಿಕ್ಷಕನಿಗೆ ಏನು ಹೆಸರಿತ್ತು ಅಂತಂತಂದರೆ ಗುರು ಅಂತ ಹೇಳಿ ಹೆಸರಿತ್ತು, ಗುರು. ಅದಕ್ಕೆ ಅವ್ರ ಸಿಸ್ಟಮ್ ಯಾವುದಿತ್ತು ಅಂದರೆ ಗುರುಕುಲ ಪದ್ಧತಿ ಇತ್ತು. ಗುರುಕುಲ ಪದ್ಧತಿ. ಆ ಗುರುಕುಲ ಪದ್ಧತಿ ಒಳಗಡೆ ಏನಿದ್ರೆ ಪೆಡಗೋಗಿ ಅಂತ ಕರಿತೀರಲ್ಲ, ಟೀಚಿಂಗ್ ಮೆಥಡಾಲಜಿ ಅಂತ ಕರಿತೀರಲ್ಲ, ಅಲ್ಲಿ ಗುರು ಏನು ಮಾಡ್ತಿದ್ದ ಅಂತಂದರೆ ಆ ಕಂಪ್ಲೀಟ್ ವಿದ್ಯಾರ್ಥಿಯ ಮನೋವಿಜ್ಞಾನನ ಅರ್ಥ ಮಾಡಿಕೊಂಡು ತಾ ಗ್ರಹಣೆ ಮಾಡಿಕೊಂಡು ಪಾಠ ಹೇಳ್ತಿದ್ದ ಒಂದು. ಮತ್ತು ಆ ವಿದ್ಯಾರ್ಥಿ ದೊಡ್ಡ ಶಕ್ತಿ ಏನಂತಂದರೆ ಆ ಗುರುವಿನ ವ್ಯಕ್ತಿತ್ವನು ಆ ವಿದ್ಯಾರ್ಥಿನ ಏನು ಮಾಡ್ಕೋಬೇಕಂತಂದರೆ ಅರ್ಥ ಮಾಡ್ಕೋಬೇಕು. ಅಂದರೆ ಇಟ್ ಈಸ್ ಅ ಬೈಪೋಲಾರ್ ಥಿಂಗ್. ಆದರೆ ಒಬ್ಬರ ಮೇಲೆ ಒಂದು ಅವಲಂಬಿತ ಇದೆ. ಅದಕ್ಕೆ ಹೇಳ್ತಾರಲ್ಲ, ಒಬ್ಬ ವಿದ್ಯಾರ್ಥಿ ಗುರುನ ಹೆಂಗೆ ಹುಡುಕ್ತಿರ್ತಾನೋ ಹಂಗೆ ಒಬ್ಬ ಗುರುನು ಒಳ್ಳೆ ವಿದ್ಯಾರ್ಥಿ ಹುಡುಕ್ತಿರ್ತಾನೆ. ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ ನೋಡ್ರಿ. ಒಬ್ಬ ವಿದ್ಯಾರ್ಥಿಗೆ ಒಳ್ಳೆ ಗುರು ಹೇಗೆ ಬೇಕು ಹಂಗೆ ಒಬ್ಬ ಗುರು ಒಳ್ಳೆ ವಿದ್ಯಾರ್ಥಿನೂ ಬೇಕು. ನೀವು ಎಕ್ಸಾಂಪಲ್ ತಗೋಬೋದು, ರಾಮಕೃಷ್ಣ ಪರಮಹಂಸರಿಗೆ ಯಾರು ಸಿಕ್ಕಿದ್ದು? ನರೇಂದ್ರನಾಥ್ ಸಿಕ್ಕಿದ್ದು. ಇಬ್ಬರು ಚಾಣಕ್ಯಗೆ ಯಾರು ಸಿಕ್ಕಿದ್ದು? ಚಂದ್ರಗುಪ್ತ ಮೌರ್ಯ ಸಿಕ್ಕಿದ್ದು. ಅಂತಂದರೆ ಶಿಕ್ಷಣ ಎಲ್ಲಿ ಟ್ರಾನ್ಸ್ಫಾರ್ಮ್ ಆಗಬೇಕಂತಂದರೆ, ಶಿಕ್ಷಣ ಎದಕ್ಕೆ ಪರಿವರ್ತನೆ ಹೊಂದಬೇಕಂತಂದರೆ ಆ ವಿದ್ಯೆಗೆ ಪರಿವರ್ತನೆ ಹೊಂದಬೇಕು, ಆ ಜ್ಞಾನಾರ್ಜನೆಗೆ ಪರಿವರ್ತನೆ ಹೊಂದಬೇಕು. ಇವೆರಡೂ ಆಗಬೇಕಂತಂದರೆ ಮನೋವಿಜ್ಞಾನ ಪ್ರಮುಖ ಪಾತ್ರ ವಹಿಸುತ್ತೆ. ದ ಸೈಕಾಲಜಿ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಆನ್ ಬೋತ್ ಸೈಡ್, ಟೀಚರ್ ಸೈಡ್ ಆಸ್ ವೆಲ್ ಆಸ್ ಅ ಸ್ಟೂಡೆಂಟ್ ಸೈಡ್. ಓಕೆ, ನಾನು ಜಸ್ಟ್ ನಿಮ್ಗೆ ಏನು ಹೇಳ್ಕೊಂಡು ಹೊಂಟಿದ್ದೇನೆ ಅಂತಂದರೆ ಬೇಸಿಕ್ಸ್ ಹೇಳ್ಕೊಂಡು ಹೊಂಟಿದ್ದೇನೆ. ನೀವು ಬೇಸಿಕ್ಸ್ ಚೆನ್ನಾಗಿ ಗೊತ್ತಿದ್ದ ಅಂತಂದರೆ ಮುಂದೆ ಹೇಳಿಕೆಗಳೇನು ಬರ್ತಾವಲ್ಲ ಆ ಹೇಳಿಕೆಗಳನ್ನು ಈಸಿಯಾಗಿ ನೀವು ನೆನ್ಪಿಟ್ಕೋಬೇಕು ಅಥವಾ ನೆನ್ಪಿಟ್ಕೋಬಹುದು. ಯು ಕ್ಯಾನ್ ಈಸಿಲಿ ರಿಮೆಂಬರ್ ದ ಸೇಯಿಂಗ್ಸ್. ಆ ಹೇಳಿಕೆಗಳನ್ನು ಚೆನ್ನಾಗಿ, ಅದಕ್ಕೆ ಎಕ್ಸಾಮಿಗೆ ಕೇಳಿಬಿಡ್ತಾನೆ ನಾವು, ಈ ಒಂದು ಹೇಳಿಕೆ ಕೊಡ್ತಾನೆ, ಈ ಹೇಳಿಕೆಯನ್ನು ಯಾರು ಹೇಳಿದರು, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಅದಕ್ಕೆ ನಾನು ಇದನ್ನು ಏನು ಮಾಡ್ತಿದ್ದೇನೆ ಅಂತಂದರೆ ಬೇಸಿಕ್ಸ್ ಅಂತ ನಿಮ್ಗೆ ಹೇಳ್ಕೊಂಡು ಹೊರಟಿದ್ದೇನೆ. ಶಿಕ್ಷಣ ಅಂದ್ರೇನು, ವಿದ್ಯೆ ಅಂದ್ರೇನು, ಶಿಕ್ಷಕರು ಅಂದ್ರೆ ಯಾರು, ವಿದ್ಯಾರ್ಥಿ ಅಂದ್ರೆ ಯಾರು. ವಿದ್ಯಾರ್ಥಿಗೆ ಸಿನೋನಿಮ್ ಏನಂತಂದರೆ, ವಿದ್ಯಾರ್ಥಿಗೆ ಈಕ್ವಲ್ ಏನಂತಂದರೆ ಗ್ರಹಿಸುವಿಕೆ. ಯಾವ ಒಂದು ವ್ಯಕ್ತಿತ್ವ ಗ್ರಹಿಕೆಯ ಅಂಗಳದಲ್ಲಿ ನಾನು ಅದನ್ನೇ ವರ್ಡ್ ಯೂಸ್ ಮಾಡ್ತಿದ್ದೇನೆ. ಗ್ರಾಸ್ಪಿಂಗ್ ಕಂಪೋನೆಂಟ್ ಕರೀತೇವೆ, ಅದು ಯಾರು ಅಂತಂದ್ರೆ ವಿದ್ಯಾರ್ಥಿ. ಇಬ್ಬರು ವ್ಯಕ್ತಿತ್ವಗಳು ಏನಾಗತ್ತೆ ಅಂತಂದರೆ ಸಂಭಾವನೆ ಆಗುತ್ತೆ. ಅಂದರೆ 2 ಪರ್ಸನಾಲಿಟಿ ಮೀಟ್ಸ್ ದೇರ್. 2 ಪರ್ಸನಾಲಿಟಿ ಮ್ಯಾಚ್ ಆದಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ಒಂದು ಶಿಕ್ಷಣ ವ್ಯವಸ್ಥೆ ಏನಾಗುತ್ತೆ ಅಂತಂದರೆ ಮಾರ್ಪಾಡಾಗುತ್ತೆ. ಒಂದು ಶಿಕ್ಷಣ ಎಜುಕೇಷನ್ ಸಿಸ್ಟಮ್ ಏನಾಗುತ್ತೆ, ಎಮರ್ಜ್ ಆಗುತ್ತೆ. ಓಕೆ, ವಿಲ್ ಕಂಟಿನ್ಯೂ ದ ಕ್ಲಾಸ್. ಅಂತಂದರೆ ಮನೋವಿಜ್ಞಾನ ಅಂದರೆ ಏನು, ಮನೋವಿಜ್ಞಾನ ಎಂದರೆ ಏನು ಅಂತ ಓದ್ತೇವೆ. ವಾಟ್ ಈಸ್ ಸೈಕಾಲಜಿ, ವಾಟ್ ಈಸ್ ಸೈಕಾಲಜಿ. ನೋಡ್ರಿ ಇಲ್ಲೇ ಒಂದು ನೀವು ಏನು ನೆನ್ಪಿಟ್ಕೋಬೇಕಂತಂದರೆ ಈ ಸೈಕಾಲಜಿ ಅನ್ನೋದು ಇದೆಯಲ್ಲ, ಇದು ಪ್ರೀವಿಯಸ್ಲಿ ಎಲ್ಲಿತ್ತಂತಂದರೆ ಇಟ್ ವಾಸ್ ಇನ್ ಎ ಫಿಲಾಸಫಿ. ಇದು ಮೊದಲು ಎಲ್ಲಿತ್ತಂತಂದರೆ ಫಿಲಾಸಫಿಯಲ್ಲಿತ್ತು. ಫಿಲಾಸಫಿ ನಾನು ಏನು ಕರಿತೇವೆ ಅಂತಂದರೆ ತತ್ವಶಾಸ್ತ್ರ ಅಂತೇಳಿ ಕರಿತೇವೆ. ತತ್ವಶಾಸ್ತ್ರದಲ್ಲಿತ್ತು. ಇಟ್ ವಾಸ್ ಇನ್ ಫಿಲಾಸಫಿ. ಅದಕ್ಕೆ ನಾವು ಇನ್ನೊಂದು ಹೆಸರು ಕರಿತೇವೆ ದರ್ಶನಶಾಸ್ತ್ರ ಅಂತೂ ಕರಿತೇವೆ. ದರ್ಶನಶಾಸ್ತ್ರ, ಫಿಲಾಸಫಿ ಅಂತಂದರೆ ಫಿಲಾಸಫಿ ಅಂತಂದ್ರೆ ಏನು, ಆ್ಯಕ್ಚುಲಿ ವಿಜ್ಞಾನ ಅಂದ್ರೆ ಏನು. ಇಲ್ಲಿ ಏನು ವಿಜ್ಞಾನ ಇದೆಯಲ್ಲ, ವಿಜ್ಞಾನ ಅಂದ್ರೆ ಏನು ಕರಿತೇವೆ ನಾವು, ವಿ ಕಾಲ್ ಇಟ್ ಆಸ್ ಅ ಸೈನ್ಸ್. ಸೈನ್ಸ್ ಅಂದರೆ ಏನಂತಂತಂದರೆ ಸಿಸ್ಟಮೆಟಿಕ್ ಸ್ಟಡಿಗೆ ನಾವು ಏನು ಕರಿತೇವೆ ಅಂತಂದರೆ ಸೈನ್ಸ್ ಅಂತ ಕರಿತೇವೆ. ಯಾವುದೇ ಒಂದು ಕಂಪೋನೆಂಟನ್ನ, ಯಾವುದೇ ಒಂದು ವಸ್ತುನ
ಒಂದು ವೈಜ್ಞಾನಿಕ ರೀತಿಯಲ್ಲಿ ಅಥವಾ ಒಂದು ಸಿಸ್ಟಮೆಟಿಕ್ ಒಂದು ಪದ್ಧತಿ ಪ್ರಕಾರ ನಾವು ಏನಾದರೂ ಓದಿದ್ವಿ ಅಂತಂತಂದರೆ ಅದಕ್ಕೆ ನಾವು ಬೇಸಿಕಲಿ ಏನು ಕರಿತೀವಿ ಅಂತಂದರೆ ಸೈನ್ಸ್ ಅಂತ ಕರಿತೇವೆ. ಇಲ್ಲೂ ಅದೇ ಏನು ಹೇಳ್ತಂದ್ರೆ ಸೈಕಾಲಜಿ ಅಂತ ಕರಿತೇವೆ. ಬಟ್ ಏನು ಸ್ಟಡಿ ಮಾಡಬೇಕು, ವಾಟ್ ಟು ಸ್ಟಡಿ, ಏನು ಅಧ್ಯಯನಿಸಬೇಕು, ಅಧ್ಯಯನದ ಸಾಮಗ್ರಿ ಏನಾಗಿರಬೇಕು, ವೆರಿ ಇಂಪಾರ್ಟೆಂಟ್. ಏನೇನು ಸ್ಟಡಿ ಮಾಡ್ತೀರಿ ನೀವು, ಏನು ಸ್ಟಡಿ ಮಾಡ್ತೀರಿ ಅದು ನೋಡೋಣ. ಒಬ್ಬೊಬ್ಬರು ಏನೇನೋ ಒಬ್ಬೊಬ್ಬರು ತತ್ವಜ್ಞಾನಿಗಳು, ಒಬ್ಬೊಬ್ಬರು ಮನೋವೈಜ್ಞಾನಿಗಳು ಒಂದೊಂದೊಂದೊಂದು ಹೇಳ್ಕೊಂತ ಹೋಗಿದ್ದಾರೆ, ಅದನ್ನು ನಾವು ಸ್ಟಡಿ ಮಾಡೋಣ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಏನಂತಂದರೆ ಇದು ಮೊದಲು ತತ್ವಶಾಸ್ತ್ರದಲ್ಲಿ ಇದ್ದಾಗ ಇದನ್ನು ಬೇರ್ಪಡಿಸಿದ್ದಾರೆ ಅಂತಂದರೆ, ಇದನ್ನು ಸಪ್ರೇಟ್ ಮಾಡಿದ್ದಾರೆ ಅಂದರೆ ವೆರಿ ಇಂಪಾರ್ಟೆಂಟ್. ಇದನ್ನು ನೀವು ನೆನಪಿಟ್ಟುಕೊಳ್ಳೇಬೇಕು. ಇದನ್ನು ಸಪ್ರೇಟ್ ಮಾಡಿದ್ದಾರೆ ಅಂತೇಳಿ ಗೊತ್ತಿರಬೇಕು. ಆ ಸಪ್ರೇಟ್ ಮಾಡಿದ್ದಾರೆ ಅಂತಂದರೆ ವಿಲಿಯಂ ಊಂಟ್ ಅಂತೇಳಿ, ವಿಲಿಯಂ ಊಂಟ್, ಇಂಗ್ಲೀಷ್ ಒಳಗಡೆ ಹಿಂಗೆ ಪ್ರೊನೌನ್ಸಿಯೇಷನ್ ಆಗುತ್ತೆ, ಇಂಗ್ಲೀಷ್ ಒಳಗಡೆ ವಿಲಿಯಂ ಊಂಟ್. ಇವ್ರು ಏನು ಮಾಡ್ತಾರೆ ಅಂತಂದರೆ 1879ರಲ್ಲಿ, ಇದು ಡೇಟ್ ನೀವು ನೆನಪಿಡಲೇಬೇಕು, 1879 ಒಳಗಡೆ ಇದನ್ನು ಪ್ರತ್ಯೇಕಗೊಳಿಸ್ತಾರೆ. ಅವರು ಪ್ರತ್ಯೇಕಗೊಳಿಸ್ತಾರೆ, ಪ್ರತ್ಯೇಕಗೊಳಿಸುವುದು, ಎದರಿಂದ ಪ್ರತ್ಯೇಕಗೊಳಿಸ್ತಾರೆ ಅಂತಂದರೆ ಇವರು ತತ್ವಶಾಸ್ತ್ರದಿಂದ ಮನೋವಿಜ್ಞಾನ, ಇಟ್ ವಿಲ್ ಬಿಕಮ್ ಅ ಸಪ್ರೇಟ್ ಬ್ರಾಂಚ್ ಆಗುತ್ತೆ. ಅದೇನಾಗತ್ತೆ ಅಂತಂದರೆ ಸೈಕಾಲಜಿ ಅನ್ನೋದು ಏನಾಗುತ್ತೆ ಅಂದರೆ ಸಪ್ರೇಟ್ ಬ್ರಾಂಚ್ ಆಗುತ್ತೆ, ಸಪ್ರೇಟ್ ಬ್ರಾಂಚ್. ಇದನ್ನು ಇವ್ರು ಎಲ್ಲಿ ಕ್ರಿಯೇಟ್ ಮಾಡ್ತಾರೆ, ವೆರಿ ಇಂಪಾರ್ಟೆಂಟ್. ಇವ್ರು ಇದನ್ನು ಎಲ್ಲಿ ಕ್ರಿಯೇಟ್ ಮಾಡ್ತಾರೆ ಅಂತಂದರೆ 1879 ಒಳಗಡೆ ಜರ್ಮನಿ ಒಳಗಡೆ. ಎಲ್ಲಿ ಕ್ರಿಯೇಟ್ ಮಾಡ್ತಾರೆ ಅಂತಂದರೆ ಜರ್ಮನಿ ಒಳಗಡೆ, ಯೂನಿವರ್ಸಿಟಿ ಆಫ್ ಲಿಪ್ಜಿಗ್, ಯೂನಿವರ್ಸಿಟಿ ಆಫ್ ಲಿಪ್ಜಿಗ್. ಈ ವಿಶ್ವವಿದ್ಯಾಲಯ ಒಳಗೆ ಏನು ಮಾಡ್ತಾರೆ ಅಂತಂದರೆ ಅವರು ಲ್ಯಾಬ್ರೋಟ್ರಿ ಸ್ಥಾಪನೆ ಮಾಡ್ತಾರೆ, ಸಪ್ರೇಟ್ ಲ್ಯಾಬ್ರೋಟ್ರಿ. ಅದನ್ನು ನಾವೇನು ಕರಿತೀವಿ ಅಂತಂದರೆ ಪ್ರಯೋಗಾಲಯ. ಇವ್ರು ಫಸ್ಟ್ ಟೈಮ್ 1879 ಒಳಗಡೆ ಜರ್ಮನಿ ಒಳಗಡೆ ಯೂನಿವರ್ಸಿಟಿ ಆಫ್ ಲಿಪ್ಸಿಗ್ ಒಳಗಡೆ ಹೊಸ ಲ್ಯಾಬ್ರೋಟ್ರಿ ಸ್ಟಾರ್ಟ್ ಮಾಡ್ತಾರೆ. ಆ ಲ್ಯಾಬ್ರೋಟ್ರಿ ಕೆಲಸ ಏನಂತಂತಂದರೆ ಸೈಕಾಲಜಿ ರಿಲೇಟೆಡ್. ಎದು ರಿಲೇಟೆಡ್ ಅಂತಂತಂದರೆ ಸೈಕಾಲಜಿ ರಿಲೇಟೆಡ್. ನೋಡ್ರಿ, ಒಂದು ಸಪ್ರೇಟ್ ಬ್ರಾಂಚ್ ಮಾಡಿ ಸ್ಟಡಿ ಮಾಡ್ತಾರೆ ಅಂತಂತಂದರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇವರು ಸ್ಟಡಿ ಮಾಡಿದ್ದಕ್ಕೆ ನಾವು ಇವತ್ತು ಏನು ಮಾಡ್ತಿದ್ದೀವಿ ಅಂತಂತಂದರೆ ಸೈಕಾಲಜಿನ ಸಪ್ರೇಟಾಗಿ ನಾವು ಸ್ಟಡಿ ಮಾಡ್ತಿದ್ದೇವೆ, ಮನೋವಿಜ್ಞಾನನ ಸ್ಟಡಿ ಮಾಡ್ತಿದ್ದೇವೆ. ಇವರು ಸಪ್ರೇಟ್ ಫಸ್ಟ್ ಟೈಮ್ ಏನು ಮಾಡಿದ್ರು 1879 ಜರ್ಮನಿ ಒಳಗಡೆ ಯೂನಿವರ್ಸಿಟಿ ಆಫ್ ಲೆಪ್ಜಿಗ್ ಅಂತ ಇರುತ್ತೆ. ಆ ಲೆಪ್ಜಿಗಲ್ಲಿ ಏನು ಮಾಡ್ತಾರೆ ಅಂತಂದರೆ ಒಂದು ಪ್ರಯೋಗಾಲಯ ಕಂಡುಹಿಡ್ತಾರೆ. ಆ ಪ್ರಯೋಗಾಲಯ ವಿಶೇಷವಾಗಿ ಎದುರು ಅಧ್ಯಯನ ಅಂತಂತಂದರೆ ಇಟ್ ಈಸ್ ಓನ್ಲಿ ರಿಲೇಟೆಡ್ ಟು ದ ಸೈಕಾಲಜಿ. ಮನೋವಿಜ್ಞಾನಕ್ಕಾಗಿಯೇ ಒಂದು ಹೊಸ ಪ್ರಯೋಗಾಲಯ ಏನು ಮಾಡ್ತಾರೆ ಅಂತಂದರೆ ಹುಟ್ಟಾಕ್ತಾರೆ ಅವರು. ವೆರಿ ಇಂಪಾರ್ಟೆಂಟ್, ಕೇಳ್ತಾರೆ ಎಕ್ಸಾಮ್ ಒಳಗಡೆ ಕೇಳುವಂಥ ಚಾನ್ಸ್ ಇದೆ. ಇದನ್ನು ನೀವು ಓದಲೇಬೇಕು. ಓಕೆ, ಕಂಟಿನ್ಯೂ ಮಾಡ್ತಾ ಹೋದರೆ ಸೈಕಾಲಜಿನ ಒಂದು ಸಬ್ಜೆಕ್ಟಿವ್ ಅನಲೈಸಿಸ್ ಮಾಡ್ತಾರೆ. ಸೈಕಾಲಜಿ ಸಪ್ರೇಟ್ ಆದಮೇಲೆ ಅದನ್ನ ಏನು ಮಾಡ್ತಾವೆ ಅಂತಂತಂದರೆ ಒಂದು ವಿಷಯವಾಗಿ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತಂತಂದರೆ ಅನಲೈಸಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವಿಶ್ಲೇಷಣೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತಂದರೆ ಸಪ್ರೇಟ್ ಸೈಕಾಲಜಿ ಅನ್ನೋ ಸಬ್ಜೆಕ್ಟನ್ನು ಒಂದು ಪ್ರತ್ಯೇಕಗೊಳಿಸಿದ ಮೇಲೆ ಅದನ್ನು ಸಪ್ರೇಟ್ ಅಧ್ಯಯನ ಮಾಡ್ಬೇಕಂತೇಳಿ ಸ್ಟಾರ್ಟ್ ಮಾಡ್ತಾರೆ. ಅಂತಂದರೆ ಅದೊಂದು ಮನೋವಿಜ್ಞಾನ ಅಂತ ತೊಗೊಂಡು ಅದ್ರ ಬಗ್ಗೆ ಡೀಟೇಲಾಗಿ ಅಧ್ಯಯನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಟರ್ನಿಂಗ್ ಪಾಯಿಂಟ್ ಯಾರು, ವಿಲಿಯಂ ಊಂಟ್. ನೆನ್ಪಿಟ್ಕೊಂಡ್ಬಿಟ್ಟು ಕೇಳ್ತಾರೆ ಇದನ್ನು ಎಕ್ಸಾಮ್ನಾಗ, ವೆರಿ ಇಂಪಾರ್ಟೆಂಟ್. ಇದು ಸೈಕಾಲಜಿ ಅನ್ನೋ ಟರ್ಮು ಎಲ್ಲಿಂದ ಬಂತು ಅನ್ನೋದು ಇಂಪಾರ್ಟೆಂಟ್. ಈ ಸೈಕಾಲಜಿ ನಿಮ್ಗೆ ಗೊತ್ತಿರಬೇಕು, ಆಲ್ಮೋಸ್ಟ್ ನಮ್ಮ ಇಂಗ್ಲೀಷ್ ಒಳಗಡೆ ಯಾವುದೇ ವರ್ಡ್ ಎಟಿಮಾಲಜಿ ಅಂತ ಕರಿತೇವೆ, ಸ್ಟಡಿ ಆಫ್ ವರ್ಡ್ ಅಂತ ಕರಿತೇವೆ, ಶಬ್ದಗಳ ಅಧ್ಯಯನ ಅಂತೇಳಿ. ಆ ಶಬ್ದ ಎಲ್ಲಿಂದ ಬರುತ್ತೆ ಅಂದರೆ ಲ್ಯಾಟಿನ್ ಮತ್ತು ಗ್ರೀಕ್ ಇಂದನೇ ಬರಬೇಕು. ಇಲ್ಲಿ ಏನಿತ್ತು ಅಂತಂದರೆ ಸೈಕಾಲಜಿ ಅಂತಂದರೆ ಇಲ್ಲೊಂದು ಗ್ರೀಕ್ ವರ್ಡ್ ಏನಿತ್ತು ಅಂತಂದರೆ ಸೈಕಿ ಅಂತಂದ್ರೇನು, ಇಟ್ ಈಸ್ ಅ ಸೋಲ್. ಅಂದರೆ ಇಲ್ಲಿ ಬೇಸಿಕಾಗಿ ಏನಾಗಿ ಸ್ಟಾರ್ಟ್ ಆಯ್ತು ಅಂತಂತಂದರೆ ಸೋಲಿಗೆ ನಾವು ಏನು ಕರಿತೇವೆ ಅಂತಂದರೆ ಆತ್ಮ ಅಂತ ಕರಿತೇವೆ. ಇಲ್ಲಿ ನಾವು ಏನು ಹೇಳ್ಬೋದು ಅಂತಂತಂದರೆ ಆತ್ಮಗಳ ಅಧ್ಯಯನ ಅಂತ ಹೇಳ್ದಂಗಾಯಿತು. ಇಲ್ಲಿ ಲೋಜಿ ಅಂತಂತಂದರೆ ಸ್ಟಡಿ ಮಾಡೋದು. ಲೋಜಿ ಅಂತಂತಂದರೆ ಸ್ಟಡಿ ಮಾಡೋದು. ಲೋಜಿ ಅಂದರೆ ಸ್ಟಡಿ ಮಾಡೋದು. ಒಂದು ಸೈಕಿ ಅಂದರೆ ಸೋಲು, ಏನು ಸ್ಟಡಿ ಮಾಡೋದು, ಆತ್ಮಗಳ ಅಧ್ಯಯನ, ಸ್ಟಡಿ ಆಫ್ ಸೋಲ್.
ಸ್ಟಡಿ ಆಫ್ ಏನಾಯ್ತು ಅಂತಂದರೆ ಸ್ಟಡಿ ಆಫ್ ಸೋಲ್ ಆಯ್ತು. ಇದು ಸೈಕಾಲಜಿ ಎಲ್ಲಿಂದ ಹುಟ್ಟಿದ್ದು ಅಂತಂದರೆ ಗ್ರೀಕ್. ಎಲ್ಲಿಂದ ಭಾಷೆ ಬಂದು ಕೇಳ್ತಾನೆ ಅವನು. ಸೈಕ್ ಎಲ್ಲಿಂದ ಬಂತು? ಆತ್ಮಗಳ ಅಧ್ಯಯನ ಎಂಬ ಪರಿಕಲ್ಪನೆ ಯಾವ ದೇಶದಿಂದ ಬಂತಂತಂದರೆ ಗ್ರೀಕ್ದಿಂದ ಬಂತು ಅಂತ ನಿಮ್ಗೆ ಗೊತ್ತಿರ್ಬೇಕು. ಕೇಳಿದಾನೆ ಎಕ್ಸಾಮ್ ಒಳಗಡೆ. ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದರೆ ಕೇಳಿದಾನೆ. ಓಕೆ, ನಾನು ಯಾವಾಗ ಹೇಳಿದ್ದೀನಿ ಕ್ಲಾಸನ್ನು ಎಕ್ಸಾಮ್ ಓರಿಯೆಂಟೆಡ್ ಅಷ್ಟೇ ಮಾಡೋಣ ನಾವು. ಓಕೆ, ಇಲ್ಲೇನಾಯಿತು? ಗ್ರೀಕ್ದಿಂದ ಬಂದಿದ್ದು. ನಿಮ್ಗೆ ಗ್ರೀಕ್ ಗೊತ್ತಿರಬೇಕು. ಗ್ರೀಕ್ ಈಸ್ ನೋನ್ ಫಾರ್ ಫಿಲಾಸಫರ್ಸ್. ಗ್ರೀಕ್ ಈಸ್ ನೋನ್ ಫಾರ್ ಫಿಲಾಸಫರ್ಸ್. ಗ್ರೀಕ್ ಯಾರ ಬೀಡು ಅಂತಂದರೆ ತತ್ವಜ್ಞಾನಿಗಳ ಬೀಡೋದು. ತತ್ವಜ್ಞಾನಿಗಳ ಬೀಡು, ತತ್ವಜ್ಞಾನಿಗಳ ದೇಶ ಗ್ರೀಕ್. ನೀವು ಯಾರೇ ಇರ್ಬೋದು, ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್. ನೋಡಿ, ಒಲಿಂಪಿಕ್ ಅನ್ನೋ ಪರಿಕಲ್ಪನೆ ತಂದುಕೊಟ್ಟಿದ್ದು ಯಾರಂತಂದರೆ ಫಸ್ಟ್ ಟೈಮ್ ಒಲಿಂಪಿಕ್ ಅನ್ನೋ ಪರಿಕಲ್ಪನೆ ತಂದುಕೊಟ್ಟಿದ್ದು ಯಾರಂತಂದರೆ ಗ್ರೀಕರು. ಆ ಟೈಮಿಗೆ ಇಡೀ ಭೌಗೋಳಿಕವಾಗಿ ಜ್ಞಾನಿಗಳ ಬೀಡ್ ಅಂತ ಎದಕ್ಕೆ ಕರಿತೀವಿ ಅಂತಂದರೆ ಬಿಕಾಸ್ ಆಫ್ ದ ಗ್ರೀಕ್ ಫಿಲಾಸಫರ್ಸ್. ದೊಡ್ಡ 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 ತತ್ವಜ್ಞಾನಿಗಳು. ಮನೋವಿಜ್ಞಾನ ಹಿಂಗೆ ಏಳಿಗೆ ಆಗುತ್ತೆ. ಈಗ ನಾವೇನು ನೋಡ್ಬೇಕಂತಂದರೆ ಇವ್ಲ್ಯೂಷನ್ ಆಫ್ ಸೈಕಾಲಜಿ, ಅದು ಇಂಪಾರ್ಟೆಂಟ್. ಇವ್ರು ಹೇಳಿಬಿಟ್ರು ಸೈಕಾಲಜಿ ಅಂತಂದ್ರೆ ಆತ್ಮಗಳ ಅಧ್ಯಯನ ಅಂತಂದರೆ ಈಗಿದ ನಾವು ಏನು ಮಾಡ್ಬೇಕಂತಂದರೆ ಎರಡನ್ನ ನಾವು ಯೋಚನೆ ಮಾಡ್ಬೇಕೀಗ. ಒಂದು ಏನು ಯೋಚನೆ ಮಾಡ್ಬೇಕಂತಂದರೆ ಇದನ್ನು ವಿಮರ್ಶೆ ಮಾಡಬೇಕು. ಮತ್ತು ಇನ್ನೊಂದು ಏನಂತಂತಂದರೆ ಇವ್ಲ್ಯೂಷನ್. ಇವ್ಲ್ಯೂಷನ್ ಹೆಂಗೆ ಇವಾಲ್ವ್ ಆಯಿತು, ಹೆಂಗೆ ಏಳಿಗೆ ಆಯಿತು, ಮನೋವಿಜ್ಞಾನ ಹೆಂಗೆ ತನ್ನ ಪರಿಧಿಯನ್ನು ವಿಸ್ತರಿಸಿತು, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಲೇಬೇಕಾಗತ್ತೆ. ಅದನ್ನು ನಾವು ಡಿಸ್ಕಸ್ ಮಾಡೋಣ ನೀಟಾಗಿ. ಇಲ್ಲಿವರೆಗೂ ಅರ್ಥ ಆಯಿತು ಅನ್ಕೋತೇನೆ ನಾನು. ಅದಕ್ಕಾಗಿ ಇದು ಸ್ಟೇಟ್ಮೆಂಟ್ ಕೊಡ್ತಿರ್ಬೇಕು. ಮನೋವಿಜ್ಞಾನದ ಪ್ರಾಚೀನ ಅಧ್ಯಯನದ ವಸ್ತು ಏನಾಗಿತ್ತಂದರೆ ಆತ್ಮವಾಗಿತ್ತು. ಏನ್ಷಂಟ್ component of psychology was study of soul. ಬಟ್ ಇಲ್ಲಿ ಕ್ವಶನ್ ಮಾರ್ಕ್ ಏನಂತಂತಂದರೆ ವೇರ್ ಇಸ್ ಸೋಲ್, ಆತ್ಮ ಎಲ್ಲಿದೆ? ಇದೇ ನೋಡ್ರಿ ನಾಲೆಜ್ ಅಂದರೆ ಏನಂತಂತಂದರೆ ಆರ್ಟ್ ಆಫ್ ಕ್ವಶನಿಂಗ್. ವೆರಿ ಇಂಪಾರ್ಟೆಂಟ್. ಈಗ ಆಯ್ತಪ್ಪ, ಆತ್ಮಗಳ ಅಧ್ಯಯನ ಅಂತ ಹೇಳಿದ್ರು, ಮತ್ತು ಈಗ ಆತ್ಮ ಎಲ್ಲಿದೆ? ವೆರಿ ಇಂಪಾರ್ಟೆಂಟ್. ಆತ್ಮ ಎಲ್ಲರೂ ಇರಬೇಕಲ್ಲ, ಕಣ್ಣಲ್ಲಿ, ತಲೆಯಲ್ಲಿ, ಹೃದಯದಲ್ಲಿ, ಬಾಯಲ್ಲಿ ಎಲ್ಲರೂ ಇರಬೇಕಲ್ಲ ಆತ್ಮ ಎಲ್ಲಿದೆ? ಈಗ ದ್ಯಾಟ್ ರೇಸ್ ದ ಕ್ವಶನ್. ನಾವು ಅಂತೇಳಿ ಯಕ್ಷ ಪ್ರಶ್ನೆ ಅಂತೇಳಿ, ಪ್ರಶ್ನಾತೀತ ಅಂತ ಹೇಳ್ತೇವೆ ನಾವು. ಯಕ್ಷ ಪ್ರಶ್ನಾತೀತ ಅಂತ ಹೇಳ್ತೇವೆ ನಾವು. ಅಂತಂದರೆ ಇನ್ನು ಮುಂದೆ ಯೋಚನೆಗಳು ಏನು ಬಂತಂತಂದರೆ ಸ್ಕಾಲರ್ಸಿಗೆ ಮುಂದೆ ಬರುವಂಥ ಜ್ಞಾನಿಗಳಿಗೆ ಯೋಚನೆಗಳು ಏನು ಬಂತಂತಂದರೆ ಆತ್ಮಗಳ ಅಧ್ಯಯನ ಅಂತಂದು ಆತ್ಮ ಎಲ್ಲಿದೆ? ಈ ಹಲವಾರು ಯೋಚನೆಗಳಿಗೆ ದಾರಿ ಮಾಡಿಕೊಡ್ತು. ಇಟ್ ಪೇಡ್ ಪಾತ್ ಫಾರ್ ದ ನೆಕ್ಸ್ಟ್ ಥಾಟ್ಸ್. ಮುಂಬರುವ ಆಲೋಚನೆಗಳಿಗೆ, ಚಿಂತನೆಗಳಿಗೆ ದಾರಿ ಮಾಡಿಕೊಟ್ಟಿದ್ದು ಯಾವುದಂತಂದರೆ ಇದೇ ಪ್ರಶ್ನೆ. ಏನು? ಆತ್ಮ ಅಧ್ಯಯನ ಅಂತಂದೇಳಿ ಆತ್ಮ ಎಲ್ಲಿದೆ? ನೋಡ್ರಿ, ಕ್ವಶನ್ ಕೇಳೋದೇನಿದೆಯಲ್ಲ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಕರೀತಾರೆ ಅದಕ್ಕೆ. ಐಡಿಯಾ ಆಫ್ ಕ್ವಶನಿಂಗ್, ಪ್ರಶ್ನೆ ಕೇಳುವ ವಿವೇಚನೆ, ಐಡಿಯಾ ಆಫ್ ಕ್ವಶನಿಂಗ್. ಇನ್ನೊಬ್ಬರು ಫಿಲಾಸಫರ್ ಬರ್ತಾರೆ, ಹಿಸ್ ನೇಮ್ ಈಸ್ ಡಾಂಟೆ. ಅವ್ರ ಹೆಸರು ಏನಂತಂತಂದರೆ ಡಾಂಟೆ. ಇವ್ರು ಏನು ಬರೀತಾರೆ ಅಂತಂದರೆ, ನೆನಪಿಟ್ಕೊಳ್ಳಿ, ಇವ್ರು ಏನು ಬರೀತಾರೆ ಅಂತಂದರೆ ಒಂದು ಬುಕ್ ಬರೀತಾರೆ. ಅದನ್ನು ನಾವು ಏನು ಕರಿತೇವೆ ಅಂತಂದರೆ ಡಿವೈನ್ ಕಾಮಿಡಿ. ಅದನ್ನು ನಾವು ಏನು ಕರಿತೇವೆ? ಬರ್ದಿರೋದು ಯಾರು? ಇದನ್ನು ಬರ್ದಿರೋದು ಡಾಂಟೆ, ಡಿವೈನ್ ಕಾಮಿಡಿ. ಇಲ್ಲಿ ನೋಡ್ರಿ, ಇವರು ಹೊಸ ಒಂದು ಕೊಟೇಶನ್ ಹೇಳ್ತಾರೆ, ಹೊಸ ಒಂದು ಕೊಟೇಶನ್ ಕೊಡ್ತಾರೆ. ಯಾರು? ನ್ಯೂ ಕೊಟೇಶನ್. ಹ್ಯೂಮನ್ ಬೀಯಿಂಗ್ ಈಸ್ ಯೂನಿಯನ್ ಆಫ್ ಬಾಡಿ ಆ್ಯಂಡ್ ಸೋಲ್. ಹ್ಯೂಮನ್ ಬೀಯಿಂಗ್ ಈಸ್ ಅ ಯೂನಿಯನ್ ಆಫ್ ಬಾಡಿ ಆ್ಯಂಡ್ ಸೋಲ್ ಅಂತ ಕೊಡ್ತಾರೆ ಇವರು. ಬಾಡಿ ಆ್ಯಂಡ್ ಸೋಲ್ ಅಂತಂದರೆ ಹ್ಯೂಮನ್ ಬೀಯಿಂಗ್ ಈಸ್ ಅ ಯೂನಿಯನ್ ಆಫ್ ಬಾಡಿ ಆ್ಯಂಡ್ ಸೋಲ್. ಇವ್ರಲ್ಲಿ ಏನು ಹೇಳ್ತಾರೆ ಅಂತಂದರೆ ದೇಹ ಮತ್ತು ಆತ್ಮ. ಹ್ಯೂಮನ್ ಬಾಡಿ ಅಂದ್ರೆ ಏನು? ದೇಹ ಮತ್ತು ಆತ್ಮ. ಯಾವಾಗ ನೆನ್ಪಿಟ್ಕೋರಿ, ವ್ಯಾಖ್ಯಾನಗಳನ್ನ ನೆನ್ಪಿಟ್ಕೋರಿ, ಸೇಯಿಂಗ್ಗಳನ್ನ ಕೇಳ್ತಾನೆ ಮಾನವನು ದೇಹ ಮತ್ತು ಆತ್ಮದ ಮಿಶ್ರಣ ಅಂತ. ಇದನ್ನು ಯಾರು ಹೇಳಿದ್ರಪ್ಪ ಅಂತ ತಕ್ಷಣ ನಿಮ್ಗೆ ಗೊತ್ತಿರಬೇಕು. ಯಾರು ಹೇಳಿದ್ದು? ಡಾಂಟೆ. ಇವರೆಲ್ಲ ಇಲ್ಲಿ ಹೇಳಿಕೆ ಕೊಟ್ಕೊತಾನೆ ಹೊಂಟಿದ್ದಾರೆ. ಇವರು ಹೇಳಿಕೆ ಕೊಡ್ತಾರೆ, ಇನ್ನೊಬ್ರು ಒಂದು ಅವ್ರು ಹೇಳಿಕೆ ಕೊಡ್ತಾರೆ.
ಇಲ್ಲಿವರೆಗೂ ಏನಾಗ್ತಿದೆ ಅಂತಂದರೆ ಮನೋವಿಜ್ಞಾನದ ವಿಕಸನ ಆಗ್ತಿದೆ. ಮನೋವಿಜ್ಞಾನದ ವಿಕಸನ, ಎಲ್ಲರೂ ತಮ್ಮ ಥಾಟ್ಸ್, ತಮ್ಮ ಆಲೋಚನೆಗಳ ಚಿಂತನೆಗಳಿಂದಲೇ ಇತಿಹಾಸ ಸೃಷ್ಟಿ ಆಗೋದು. ದ ಹಿಸ್ಟ್ರಿ ಇಸ್ ಕ್ರಿಯೇಟೆಡ್ ಬೈ ದ ಥಾಟ್ಸ್. ಏನು ಇತಿಹಾಸ ಅಂತಂದರೆ ಮನೋವಿಜ್ಞಾನದ ಇತಿಹಾಸ ಓದಾಗುತ್ತೆ. ನಾವು ಮನೋವಿಜ್ಞಾನದ ವಿಕಸನದ ಬಗ್ಗೆ ಓದ್ತಿದ್ದೇವೆ. ಓಕೆ, ಇಲ್ಲಿ ಡಾಂಟೆ ನಾವು ನೆನಪು ಮಾಡಬಾರ್ದು. ಡಾಂಟೆ ಇಂಪಾರ್ಟೆಂಟ್ ಆಗೇ ಆಗ್ತಾರೆ. ಎದಕ್ಕಂತಂದರೆ ಅಗೇನ್ ಅವರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂತಂದರೆ ದೇಹ ಮತ್ತು ಆತ್ಮ. ಇನ್ನೂ ಅದು ನಮ್ಮಲ್ಲಿ ಪ್ರಶ್ನೆ ಏನಿದೆ ಅಂತಂತಂದರೆ ಆತ್ಮ ಅಂತ ಒಂದು ಪ್ರಶ್ನೆ ಇದೆ. ಈ ಸೋಲನ್ನ, ಈ ಆತ್ಮನ ಎದಕ್ಕೆ ಕಂಪೇರ್ ಮಾಡ್ತಾರೆ ಅಂತಂದರೆ ಮೈಂಡಿಗೆ ಕಂಪೇರ್ ಮಾಡ್ತಾರೆ. ಆತ್ಮನ ಎದಕ್ಕೆ ಕಂಪೇರ್ ಮಾಡ್ತಾರೆ ಅಂತಂತಂದರೆ ಮನಸ್ಸಿಗೆ. ಇಲ್ಲಿ ಅಗೇನ್ ಏನಾಗುತ್ತೆ, ಸೈಕಾಲಜಿ ಅಂತಂದರೆ ಸ್ಟಡಿ ಆಫ್ ಮೈಂಡ್. ಆದರೂ ಅಲ್ಲಿ ಪ್ರಶ್ನೆ ಇರೋದೇನೆ ಅಗೇನ್ ಮೈಂಡ್ ಎಲ್ಲಿದೆ ಅನ್ನೋದು. ಈಗ ಇನ್ನೊಂದು ಪ್ರಶ್ನೆ ಏನು ಸ್ಟಾರ್ಟ್ ಆಯ್ತು ಅಂತಂದ್ರೆ ಮೈಂಡ್ ಆಯ್ತಪ್ಪ, ಆತ್ಮ ನೀವು ಮನಸ್ಸು ಅಂತ ಹೇಳಿದ್ರೆ ಮನಸ್ಸು ಎಲ್ಲಿದೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಐತೆ. ಈಗ ಏನು ಕರೀತಾನೆ ಅಂತಂದರೆ ಇಟ್ ಈಸ್ ಕಾಲ್ಡ್ ಆಸ್ ಎವಲ್ಯೂಷನ್. ಇಲ್ಲಿ ಏನಾಗ್ತಿದೆ ಅಂತಂತಂದರೆ ಇಲ್ಲಿ ನಾವು ಏನು ಡಿಸ್ಕಸ್ ಮಾಡ್ಕೊಂಡು ಹೊಂಟಿದ್ದೇವೆ ಅಂತಂತಂದರೆ ಮನೋವಿಜ್ಞಾನದ ವಿಕಸನದ ಕುರಿತು. ವಿಕಸನ, ಎವಲ್ಯೂಷನ್ ಆಫ್ ಸೈಕಾಲಜಿ ಕೇಳ್ತಾರೆ ಎಕ್ಸಾಮ್ ಒಳಗಡೆ. ಎವಲ್ಯೂಷನ್ ಆಫ್ ಸೈಕಾಲಜಿ ಕೇಳ್ತಾರೆ. ಮನೋವಿಜ್ಞಾನದ ವಿಕಸನದ ಹಂತಗಳು ಕೇಳ್ತಾರೆ. ನಾನು ಅದು ಬರ್ಸ್ತೇನೆ. ಈಗ ಕ್ವಶನ್ ಹೇಳ್ತೇನೆ ನಿಮಗೆ, ಯಾವ ರೀತಿ ಕ್ವಶನ್ ಬರುತ್ತೆ, ಯಾವ ರೀತಿ ಕ್ವಶನ್ ಬಂದಿದೆ ಅನ್ನೋದು ನಿಮ್ಗೆ ಹೇಳ್ತೇನೆ ನಾನು. ಓಕೆ, ವಿಲ್ ಕಂಟಿನ್ಯೂ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಂತಂದರೆ ಮನಸ್ಸಿನ ಅಧ್ಯಯನವನ್ನು ವಸ್ತುನಿಷ್ಠವಾಗಿ ಮಾಡಲು ಸಾಧ್ಯವಿಲ್ಲ. ದೇರ್ ವಿಲ್ ಬಿ ನೋ ಸಬ್ಜೆಕ್ಟಿವ್ ಸ್ಟಡಿ ಆಫ್ ಮೈಂಡ್. ನೋಡ್ರಿ, ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಮುಂದೆ ಬರ್ತಾ ಏನು ಯೋಚನೆ ಬರುತ್ತೆ ಅಂತಂದರೆ ಮನಸ್ಸನ್ನು ಸಬ್ಜೆಕ್ಟಿವ್ ಆಗಿ ವಿಷಯವಾರವಾಗಿ ಅಧ್ಯಯನ ಮಾಡೋಕ್ಕೆ ಬರಲ್ಲ ಅಂತಂತೇಳಿ. ಇಲ್ಲಿ ನೋಡ್ರಿ, ವಸ್ತುನಿಷ್ಠವಾಗಿ ಅಧ್ಯಯನ ಮಾಡೋದು. ಇದು ಹೆಂಗೆ ಅಧ್ಯಯನ ಮಾಡ್ತೇವೆ ಮನಸ್ಸನ್ನು ನಮ್ಗೆ ನೋಡೋಕೆ ಸಿಗಲ್ಲ. ಏನು ನೋಡ್ಬೋದು ಅದನ್ನು ನೋಡಿ ಅಧ್ಯಯನ ಮಾಡ್ಬೋದು, ಬಟ್ ಮನಸ್ಸು ನೋಡೋಕೆ ಸಿಗಬೇಕಲ್ಲ. ಈಗ ಮನಸ್ಸಿಗೊಂದು ಪ್ರಾಬ್ಲಮ್ ಆಯಿತು, ಅಥವಾ ಮನಸ್ಸಿನ ಉದ್ದೇಶ ಏನಿದೆ, ಮನಸ್ಸಿನ ಅಧ್ಯಯನ ಉದ್ದೇಶ ಏನಿದೆಯಲ್ಲ ಅದರಲ್ಲಿ ಏನಾಯ್ತು ಅಂತಂದರೆ ಒಂದು ಪ್ರಾಬ್ಲಮ್ ಸೃಷ್ಟಿ ಆಯ್ತು. ಈಗ ಏನು ಪ್ರಾಬ್ಲಮ್ ಅಂತಂತಂದರೆ ಇಟ್ ಕೆನಾಟ್ ಬಿ ಸ್ಟಡೀಡ್ ಆನ್ ಅ ಸಬ್ಜೆಕ್ಟಿವ್. ವಸ್ತುನಿಷ್ಠವಾಗಿ ಅಧ್ಯಯನ ಮಾಡ್ಲಿಕ್ಕೆ ಆಗಲ್ಲ. ಯಾವ್ದು ಅಧ್ಯಯನ ಮಾಡ್ಲಿಕ್ಕೆ ಆಗಲ್ಲ, ವಿಕಸನ ರೂಪುಗೊಳ್ಳಲ್ಲ. ಅಧ್ಯಯನ ಮಾಡಲೇಬೇಕಾಗುತ್ತೆ. ಓಕೆ, ಇಲ್ಲಿ ಅಗೇನ್ ಇಂಪಾರ್ಟೆಂಟ್ ಏನಂತಂದರೆ ಇದು ಆದಮೇಲೆ ಮತ್ತೊಂದು ತೊಗೊಂಬರ್ತಾರೆ ಅವರು. ಏನು ತೊಗೊಂಬರ್ತಾರೆ ಅಂತಂತಂದರೆ ಇದು ಸಾಧ್ಯವಿಲ್ಲ ಅಂದಾಗ ಇನ್ನೇನು ಸಾಧ್ಯ ಅಂದಾಗ ಪ್ರಜ್ಞಾಶಾಸ್ತ್ರ ತೊಗೊಂಬರ್ತಾರೆ. ಪ್ರಜ್ಞಾಶಾಸ್ತ್ರ ಅಂತಂದರೆ ಕಾನ್ಷಿಯಸ್ನೆಸ್, ಪ್ರಜ್ಞೆ. ಅರೆ ಪ್ರಜ್ಞೆ, ಶೂನ್ಯ ಪ್ರಜ್ಞೆ ಅಂತೆಲ್ಲ ಕರೀತಾರೆ. ಕಾನ್ಷಿಯಸ್ನೆಸ್ ಜೀವಂತಿಕೆ ಅಲ್ಲ, ಪ್ರಜ್ಞೆ ಅಂತಂದರೆ ನೀವು ಯಾವಾಗ ಏನಿರ್ಬೇಕು, ಅಟೆಂಟಿವ್ ಆಗಿರ್ಬೇಕು, ಜಾಗೃತರಾಗಿರಬೇಕು, ಪ್ರಜ್ಞೆಯಲ್ಲಿರಬೇಕು. ಆ ಪ್ರಜ್ಞಾಶಾಸ್ತ್ರ ಅಂದರೆ ಮೈಂಡ್ ಇರೋದು ಇಂಪಾರ್ಟೆಂಟ್ ಅಲ್ಲ. ನಿಮಗೆ ಮನಸ್ಸಿನಲ್ಲಿ ಏನಿರ್ಬೇಕಂತಂದ್ರೆ ಪ್ರಜ್ಞೆ ಆಧಾರಿತ ಮನಸ್ಸಿರ್ಬೇಕಂತಂದ್ರೆ ಪ್ರಜ್ಞೆ ಇರ್ಬೇಕು ನಿಮಗೆ. ಅಂತಿರ್ತಾರೆ ನೋಡ್ರಿ, ಏನು ಮಾಡ್ಬೇಕಂದ್ರೆ ನಿಮ್ಗೆ ಪ್ರಜ್ಞೆ ಇಲ್ಲಪ್ಪ ಅಂತಂತೇಳಿ ಎಚ್ಚೆತ್ಕೊಂಡು ಕೆಲಸ ಮಾಡ್ಬೇಕಂತಾರಲ್ಲ, ಅದೇ ಏನಂತಂತಂದ್ರೆ ಪ್ರಜ್ಞಾವಾಗಿ. ಅದನ್ನು ಸ್ಟಡಿ ಮಾಡೋಣ ಅಂತ ಏನು ಮಾಡ್ತಾರೆ ಅಂತಂದರೆ ಪ್ರಜ್ಞಾಶಾಸ್ತ್ರ ಅಂತೇಳಿ ತೊಗೊಂಬರ್ತಾರೆ. ನೋಡ್ರಿ, ಆತ್ಮಶಾಸ್ತ್ರ ಹೋಯಿತು, ಮನಸ್ಸಿನ ಶಾಸ್ತ್ರ ಹೋಯಿತು, ಈಗ ಎದಕ್ಕೆ ಬಂದ್ರೆ ಅಂತಂದರೆ ಪ್ರಜ್ಞಾಶಾಸ್ತ್ರ. ನೋಡ್ರಿ, ಆತ್ಮಶಾಸ್ತ್ರ ಇದನ್ನು ಓದಿದ್ವಿ, ಮನಸ್ಸಿನ ಶಾಸ್ತ್ರ ಇದನ್ನು ಓದಿದ್ವಿ. ಈಗ ಎಲ್ಲಿ ಬಂದಿದ್ದೀವಿ ಅಂತಂತಂದರೆ ಪ್ರಜ್ಞಾಶಾಸ್ತ್ರ. ಇದನ್ನು ಕೊಟ್ಟಿದ್ದೀವಿ, ಪ್ರಜ್ಞಾಶಾಸ್ತ್ರ ಕೊಟ್ಟಿದ್ದಾರೆ ಅಂತಂದರೆ ನೆನಪಿಡುವವರಿಗೆ ಕೇಳ್ತಾರೆ ಎಕ್ಸಾಮ್ನಾಗೆ. ವಿಲಿಯಂ ಜೇಮ್ಸ್ ಯಾರು ಈ ಪ್ರಜ್ಞಾಶಾಸ್ತ್ರ ಕೊಟ್ಟಿದ್ದಾರೆ ಅಂತಂದರೆ ವಿಲಿಯಂ ಜೇಮ್ಸ್. ಈಗ ನಾವು ಯಾರ ಬಗ್ಗೆ ಹೇಳ್ತೀವಿ, ಡಾಂಟೆ ಬಗ್ಗೆ ಓದಿದ್ವಿ, ನಾವು ವಿಲಿಯಂ ವುಂಟ್ ಬಗ್ಗೆ ಓದಿದ್ವಿ 1879. ಈಗ ನಾವು ಏನು ಮಾಡ್ತಿದ್ವಿ ಅಂತಂದ್ರೆ ವಿಲಿಯಂ ಜೇಮ್ಸ್ ಕುರಿತಾಗಿ ಓದ್ತಿದ್ವಿ. ಅಂತಂದರೆ ಈ ಪ್ರಜ್ಞಾಶಾಸ್ತ್ರ ಅಂತ ಹೇಳಿದಾಗ ನಿಮ್ಗೆ ಇಮ್ಮಿಡಿಯೇಟ್ಲಿ ಯಾರು ನೆನಪಾಗಬೇಕಂತಂದರೆ ವಿಲಿಯಂ ಜೇಮ್ಸ್ ನೆನಪಿಟ್ಟುಕೊಳ್ಳೇಬೇಕು. ಪರೀಕ್ಷೆಯಲ್ಲಿ ಕೇಳ್ತಾನೆ. ಇಲ್ಲಿ ಅಕಾರ್ಡಿಂಗ್ ಟು ವಿಲಿಯಂ ಜೇಮ್ಸ್ ಕಾನ್ಷಿಯಸ್ನೆಸ್ ಕೇಳ್ತಾನೆ. ಕಾನ್ಷಿಯಸ್ನೆಸ್ ಅಂದ್ರೇನು? ಈಗ ನೆಕ್ಸ್ಟ್ ಏನಂತಂತಂದರೆ ಕಾನ್ಷಿಯಸ್ನೆಸ್ ಅಂದ್ರೇನು? ಕಾನ್ಷಿಯಸ್ನೆಸ್ ಅಂದರೆ ವೆರಿ ಗುಡ್ ಡೆಫಿನೇಷನ್ ಕೊಡ್ತಾರೆ ಇಂಗ್ಲೀಷ್ನಾಗ, ನಾನು ಕನ್ನಡನಾಗ ಹೇಳ್ತಾನೆ. ಇಂಗ್ಲೀಷ್ನಾಗ ಏನು ಹೇಳ್ತಾನೆ ಅಂತಂತಂದರೆ ಅನ್ಎಂಡಿಂಗ್, ಎಂದೂ ಮುಗಿಯೋದ, ಅನ್ಎಂಡಿಂಗ್ ಪರೇಡ್ ಅಂದರೆ ಸಾಲು, ಅನ್ಎಂಡಿಂಗ್ ಪರೇಡ್ ಥಾಟ್ಸ್, ಯೋಚನೆಗಳು, ಅನ್ಎಂಡಿಂಗ್ ಪರೇಡ್ ಆಫ್ ಥಾಟ್ಸ್, ಫೀಲಿಂಗ್ಸ್, ಭಾವನೆಗಳು, ಥಾಟ್ಸ್, ಫೀಲಿಂಗ್ಸ್, ಇಮೇಜಸ್, ಚಿತ್ರಣಗಳು. ಇಮೇಜಸ್ ಅಂದರೆ ಚಿತ್ರಣಗಳು. ನೋಡ್ರಿ, ಅನ್ಎಂಡಿಂಗ್ ಎಂದೂ ಮುಗಿಯದ. ಕಾನ್ಷಿಯಸ್ನೆಸ್ ಅಂದ್ರೆ ಏನು? ಪ್ರಜ್ಞಾಶಾಸ್ತ್ರ ಅಂದ್ರೆ ಏನು ಕರೀತಾನೆ ಅಂತಂತಂದರೆ ಅನ್ಎಂಡಿಂಗ್ ಪರೇಡ್ ಆಫ್ ದ
ಥಾಟ್ಸ್, ಫೀಲಿಂಗ್ಸ್, ಇಮೇಜಸ್ ಅಂತ ಹೇಳ್ತಾನೆ ನಾವು. ಇಮೇಜಸ್ ಅಂದ್ರೆ ಚಿತ್ರಣಗಳು. ಇವೆಲ್ಲ ನಮ್ಗೆ ಆಗೇ ಆಗ್ತವೆ. ನೀವು ಅಬ್ಸರ್ವ್ ಮಾಡಿದರೆ ಇವೆಲ್ಲ ನಮ್ಗೆ ಆಗೋದು. ಐಡಿಯಾಸ್ ಚಿಂತನೆಗಳು. ನೆಕ್ಸ್ಟ್ ಸೆನ್ಸೇಷನ್ಸ್ ನೋಡ್ರಿ, ಇಮೋಷನ್ಸ್ ಎಕ್ಸೆಟ್ರಾ. ನೋಡ್ರಿ, ಪ್ರಜ್ಞಾಶಾಸ್ತ್ರ ವಿಲಿಯಂ ಜೇಮ್ಸ್ ಏನು ಹೇಳ್ತಾನೆ ಅಂತಂತಂದರೆ ಅನ್ಎಂಡಿಂಗ್ ಪರೇಡ್ ಎಂದು ಮುಗಿಯೋದ. ನಮ್ಮಲ್ಲಿ ಥಾಟ್ಸ್ ಇರ್ತಾವೆ, ಫೀಲಿಂಗ್ಸ್. ಈ ಒಂದು ಯೋಚನೆ ಬಂತಂದ್ರೆ ಮತ್ತೆ ಇನ್ನೊಂದು ಯೋಚನೆ. ಯಾರು ಹೇಳ್ತಾರೆ ಏನೇನೋ ಒಂದು ದಿವಸಕ್ಕೆ 70,000 ಯೋಚನೆ ಬರ್ತಾವೆ ಅಂತ ಹೇಳ್ತಾರೆ. ಆ ಯೋಚನೆಗಳು ಬರ್ತವೆ, ಭಾವನೆಗಳು ಬರ್ತವೆ. ನಿಮ್ಮ ದೋಸ್ತ್ ಯಾವಾಗ ಒಂದ್ಸರಿ ಬೈದಿರ್ತಾನೆ, ನಾವು 8ನೇ ಇದ್ದಾಗ ಅವಾಗ ಇನ್ನೂರ ಬೈದಿನ ನೆನಪಿರುತ್ತೆ. ಗೊತ್ತಿದೆ, ದಟ್ ಈಸ್ ಅ ಮೈಂಡ್. ಅದನ್ನ ಹೇಳ್ತಿದ್ದೆ ನಾವು. ಕಾನ್ಷಿಯಸ್ನೆಸ್ ಅಂದ್ರೆ ಏನು? ಅದೇ ಆ ಟೈಮಿಗೆ ನಾವು ವೆರಿ ಕಾನ್ಷಿಯಸ್ನೆಸ್ ಇರುತ್ತೆ. ಯಾವುದೋ ಒಂದು ಪರೀಕ್ಷೆ ಒಳಗಡೆ ಫೇಲ್ ಆಗಿರ್ತೀರಿ. ಆ ಫೇಲ್ ಆದ ಮನೆಯೊಳಗಡೆ ಹೊಡೆದಿರ್ತಾರೆ, ತಂದೆ ತಾಯಿಗಳು ಹೊಡೆದಿರ್ತಾರೆ. ಆ ಹೊಡೆದಿದ್ದು ನಿಮ್ಗೆ ನೆನಪಿರುತ್ತೆ. ಇವಾಗೂ ಹೇಳ್ತೀರಿ, ನಾ 8ನೇ ಇದ್ದಾಗ ಈ ಪರೀಕ್ಷೆ ಫೇಲ್ ಆಗಿದ್ದೆ. ಆ ಪರೀಕ್ಷೆ ಫೇಲ್ ಆದಾಗ ನಿಮ್ಮ ಮನಸ್ಸಿಗೆ ಎಷ್ಟು ಹತ್ತಿರುತ್ತೆ ಅಂತಂದರೆ ಅದಕ್ಕೆ ನಾವು ಏನು ಕರಿತೇವೆ ಅಂತಂದ್ರೆ ಪ್ರಜ್ಞೆ ಅಂತ ಕರಿತೇವೆ. ಕಾನ್ಷಿಯಸ್, ಸಬ್ ಕಾನ್ಷಿಯಸ್ ಅಂತ ಮತ್ತೆ ಬರ್ತಾರೆ. ನಾನು ಮತ್ತೆ ಡಿಸ್ಕಸ್ ಮಾಡ್ತೇನೆ. ಬಟ್ ಇವ್ರು ನೀವು ನೆನಪಿಡಬೇಕು. ಯಾರ್ದು? ವಿಲಿಯಂ ಜೇಮ್ಸ್. ಇವ್ರು ಏನು ಹೇಳಿದ್ರು ಅಂತಂದರೆ ಪ್ರಜ್ಞಾಶಾಸ್ತ್ರ ಕುರಿತು ಇವರೇ. ಒಬ್ಬ ಮನುಷ್ಯ ಇದ್ದಾನೆ ಅಂತಂದರೆ, ಒಬ್ಬ ಮಾನವ ಇದ್ದಾನೆ ಅಂತಂದರೆ, ಒಬ್ಬ ಮನುಷ್ಯ ಇದ್ದಾನೆ ಅಂತಂದರೆ, ವ್ಯಕ್ತಿ ಇದ್ದಾನೆ ಅಂತಂದರೆ, ಇವನ್ನ ನಾವು ಏನು ಸ್ಟಡಿ ಮಾಡ್ಬೇಕಂತಂದರೆ ವ್ಯಕ್ತಿತ್ವನ ಸ್ಟಡಿ ಮಾಡಬೇಕು. ವ್ಯಕ್ತಿತ್ವನ ಅಧ್ಯಯನ ಮಾಡಬೇಕು. ಈ ವ್ಯಕ್ತಿತ್ವನ ಅಧ್ಯಯನ ಮಾಡ್ಬೇಕಂತಂದರೆ ಆ ಅಧ್ಯಯನ ಹೆಂಗೆ ಮಾಡೋಕ್ಕಾಗುತ್ತೆ ಅಂತಂದರೆ ಯಾವಾಗೂ ಏನಾದರೂ ಒಂದು ಏನಿರ್ಬೇಕಂತಂದ್ರೆ ಅಳತೆ ಮಾಡೋದಿರಬೇಕು. ಅಳತೆ ವಿಚ್ ಕ್ಯಾನ್ ಬಿ ಮೆಜರ್ಡ್. ಇದೇ ದೊಡ್ಡ ಪ್ರಾಬ್ಲಮ್ ಬಂದಿರೋದು ಈಗ. ಏನೋ ಒಂದು ಅಧ್ಯಯನ ಮಾಡ್ಬೇಕಂತಂದರೆ ಏನೋ ಒಂದು ಮೆಜರ್ಮೆಂಟ್ ನಿಮ್ಗೆ ಗೊತ್ತಿರಬೇಕಲ್ಲ. ಈಗ ನೀರಿನ ಅಧ್ಯಯನ ಮಾಡ್ಬೇಕು, ನಿಮ್ಗೆ pH ವ್ಯಾಲ್ಯೂ ಗೊತ್ತಿರಬೇಕು, ಆ್ಯಸಿಡ್ ಬೇಸ್ ವ್ಯಾಲ್ಯೂ ಗೊತ್ತಿರಬೇಕು. ಹಾಗೆ ಮನುಷ್ಯನ ಅಧ್ಯಯನ ಮಾಡುವಾಗ ಏನೋ ಒಂದು ಗೊತ್ತಿರಬೇಕಲ್ಲ. ಈಗ ಆತ್ಮ ನೋಡಿದ್ವಿ, ಮೈಂಡ್ ಅಂತ ಹೇಳಿದ್ವಿ, ಈಗ ಮತ್ತೆ ಪ್ರಜ್ಞೆಗೆ ಬಂದಿದ್ದೇವೆ. ಇವರೆಲ್ಲರೂ ಏನು ಮಾಡ್ತಿದ್ದಾರೆ ಅಂತಂದರೆ ಈ ವ್ಯಕ್ತಿನ ಅಲ್ಲಿಗೆ ಸಟನ್ ಏನು ಕೊಡ್ತಿದ್ದಾರೆ ಅಂತಂತಂದರೆ ಸಜೆಷನ್ಸ್ ಕೊಡ್ತಿದ್ದಾರೆ. ಆದರೆ ಯಾವುದೂ ಅಳತೆ ಮಾಡಲಿಕ್ಕೆ ಸಿಗಲ್ಲ. ಹೆಂಗೆ ಅಳತೆ ಮಾಡ್ತಾರೆ? ಮನಸ್ಸನ್ನ ಹೆಂಗೆ ಅಳತೆ ಮಾಡ್ತಾರೆ? ಅದಕ್ಕೆ ದ ಮೋಸ್ಟ್ ಇಂಪಾರ್ಟೆಂಟ್, ಮೋಸ್ಟ್ ಡಿಫಿಕಲ್ಟ್ ಜಾಬ್ ಯಾರು ಅಂತಂತಂದರೆ ಮನೋವೈದ್ಯ. ಆ ಮನೋವೈದ್ಯಕ್ಕೆ ನಾವು ಏನು ಕರಿತೀವಿ ಅಂತಂದರೆ ಅದು ನಿಮ್ಮ ಸಿಲೆಬಸ್ನಾಗಿಲ್ಲ, ಬಟ್ ನಿಮ್ಗೆ ಗೊತ್ತಿರಲಿ. ಅದಕ್ಕೆ ನಾವು ಏನು ಕರಿತೀವಿ ಅಂತಂದರೆ ವಿ ಕಾಲ್ ಇಟ್ ಆಸ್ ಅ ಕ್ಲಿನಿಕಲ್ ಸೈಕಾಲಜಿ. ಅದಕ್ಕೆ ನಾವು ಏನು ಕರಿತೀವಿ ಅಂತಂದರೆ ಕ್ಲಿನಿಕಲ್ ಸೈಕಾಲಜಿ. ನೀವು ಓದೋದು ಯಾವುದು? ನೀವು ಓದೋದು ಎಜುಕೇಷನಲ್ ಸೈಕಾಲಜಿ ಓದ್ತಿದ್ದೀರಿ. ನಿಮ್ಮ ಸಿಲೆಬಸ್ನಾಗ ಏನಿದೆ ಅಂದರೆ ಎಜುಕೇಷನಲ್ ಸೈಕಾಲಜಿ. ಬಟ್ ನಿಮ್ಗೆ ಒಂದು ಸ್ವಲ್ಪ ಡೀಪಾಗಿ ಅರ್ಥ ಆಗಲಿ ಅಂತ ಏನು ಮಾಡ್ತಿದ್ದೇನೆ ಅಂತಂದರೆ ನಾನು ಕ್ಲಿನಿಕಲ್ ಸೈಕಾಲಜಿ ಎಕ್ಸಾಂಪಲ್ ಕೊಡ್ತಿದ್ದೇನೆ. ಕ್ಲಿನಿಕಲ್ ಸೈಕಾಲಜಿ ಅಂತಂದರೆ ಸೈಕ್ಯಾಟ್ರಿಕ್ಸ್ ಬರ್ತಾರೆ, ಡಾಕ್ಟರ್ಸ್ ಬರ್ತಾರೆ, ಮನೋವೈದ್ಯರು ಅಂತ ಕರಿತೇವೆ ನಾವು. ಆ ಡಾಕ್ಟರ್ಸಿಗೆ ಏನು ಕರಿತೇವೆ ಅಂತಂದರೆ ಮನೋವೈದ್ಯರು ಅಥವಾ ಮನೋಚಿಕಿತ್ಸರು ಅಂತ ಕರಿತೇವೆ. ಮನೋವೈದ್ಯರು ಅಂತ ಕರಿತೇವೆ, ಅಥವಾ ಮನೋಚಿಕಿತ್ಸಕರು ಅಂತ ಕರಿತೇವೆ. ಈ ಮನಸ್ಸಿನಲ್ಲಿ ಚಿಕಿತ್ಸೆ ಮಾಡ್ಬೋದು ಅಂತೇಳಿ ಫಸ್ಟ್ ಟೈಮ್ ಚಿಕಿತ್ಸೆ ಇದನ್ನು ಫಸ್ಟ್ ಟೈಮ್ ಪ್ರತಿಪಾದಿಸಿದ ಯಾರು ಅಂತಂತಂದರೆ ನೋಡ್ರಿ, ಹೆಂಗೆ ವಿಲಿಯಂ ಊಂಟ್ ಇಂಪಾರ್ಟೆಂಟ್ ಅಲ್ಲ ನಮ್ಮ ಸೈಕಾಲಜಿ ಒಳಗಡೆ, ನಮ್ಮ ಕ್ಲಿನಿಕಲ್ ಸೈಕಾಲಜಿ ಒಳಗಡೆ ಇವರು ಇಂಪಾರ್ಟೆಂಟು. ಫಸ್ಟ್ ಟೈಮ್ ಮೊದಲ ಬಾರಿಗೆ ಮನಸ್ಸಿನ ಚಿಕಿತ್ಸೆ ಅವ್ರಿಗೆ ಏನು ಕರಿತೇವೆ ಅಂತಂದರೆ ಮೊಹಮ್ಮದ್ ಬಿನ್ ಜಕಾರಿಯಾ ಅಲ್ ರಿಜಿ. ಫಸ್ಟ್ ಟೈಮ್ ಇವ್ರು ಏನು ಮಾಡ್ತಾರೆ ಅಂತಂದರೆ ಮನೋಚಿಕಿತ್ಸರ ಕೆಲಸ ಮಾಡ್ತಾರೆ, ವೈದ್ಯರ ಕೆಲಸ ಮಾಡ್ತಾರೆ, ಡಾಕ್ಟರಾಗಿ ಕೆಲಸ ಮಾಡ್ತಾರೆ. ಅಲ್ಲಿವರೆಗೂ ಮನಸ್ಸಿನ ಡಾಕ್ಟರ್ ಇರ್ತಾರೆ ಅಂತ ಎಷ್ಟು ಮಂದಿ ಗೊತ್ತಿದ್ದಿಲ್ಲ. ಸೈಕಾಲಜಿ ಡಾಕ್ಟರ್ ನಾವು ಆಡ್ ಭಾಷೆನಾಗ ಹೇಳ್ತೇವೆ ನೋಡ್ರಿ, ಯಾವ ಡಾಕ್ಟರ್ ಅದಾವ? ಮೆಂಟಲ್ ಡಾಕ್ಟರ್ ಅಂತ ಹೇಳಿದ್ರೆ ನಾವು ಮೆಂಟಲ್ ಡಾಕ್ಟರ್ ಅಂತ. ಆ ಮೆಂಟಲ್ ಡಾಕ್ಟರ್ ಅಂತ ಏನಂತಂದ್ರೆ ಮನೋಚಿಕಿತ್ಸಕ ಅಂತ ಕರಿತೇವೆ. ಅವ್ನು ಮೆಂಟಲ್ ಇರಲ್ಲ, ಮೆಂಟಲ್ ಪೇಷಂಟಿಗೆ ನಮಗೆ ಡಿಮಾಂಡ್ಸ್ ಇದೆ. ಧಾರವಾಡ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಸೈನ್ಸಸ್ ಇದೆ, ಹಾಗೆ ಎಲ್ಲ ಕಡೆನೂ ಮೆಂಟಲ್ ಹಾಸ್ಪಿಟಲ್ಸ್ ಇದ್ದಾವೆ. ಅದನ್ನು ಫಸ್ಟ್ ಟೈಮ್ ಆ ಥರ ಸ್ಟಡಿ ಮಾಡೋದನ್ನು ತಂದಿದ್ದಾರೆ ಅಂತಂದರೆ, ಪ್ರಯತ್ನ ಮಾಡಿದ್ದಾರೆ ಅಂತಂದರೆ ಇವ್ರು ಏನು ಮಾಡ್ತಾರೆ? ಫಸ್ಟ್ ಟೈಮ್ ಬಗ್ದಾದ್ ಒಳಗೆ ಏನು ಮಾಡ್ತಾರೆ ಅಂತಂದರೆ ಕ್ಲಿನಿಕ್ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ನಾವು ಏನು ಕರಿತೀವಿ ಅಂದರೆ ವಿ ಕಾಲ್ ಇಟ್ ಆಸ್ ಸೈಕೋಥೆರಪಿ ಅಂತ ಹೇಳಿ ಕರಿತೀವಿ. ಸೈಕೋಥೆರಪಿ ಈ ಕರೆಂಟ್ ಅಫೇರ್ಸ್ನಾಗ ಯಾವಾಗಲೂ ನಿಮ್ಗೆ ಗೊತ್ತಿದೆ. ಈಗ ಎಲ್ಲರೂ ಥೆರಪಿ ಸ್ಟಾರ್ಟ್ ಮಾಡಿರಿ. ನೀವು ಬೆಂಗಳೂರಿನಾಗೆಲ್ಲ ದೊಡ್ಡ ಸಿಟೀಸ್ನಾಗೆಲ್ಲ ಹೋದರೆ ಅಲ್ಲೆಲ್ಲ ಕೌನ್ಸಿಲಿಂಗ್ ಸೆಂಟರ್ಸ್ ಆಗಿದ್ದಾವೆ. ಅದಕ್ಕೆ ನೋಡಿರಿ, ಇಂಡಿಯಾ ನೋಡಿ ಡಿಪ್ರೆಷನ್ ಕ್ಯಾಪಿಟಲ್ ಆಗ್ತಿದೆ ಇಂಡಿಯಾ. ಎಷ್ಟೋ ಮಂದಿ ಡಿಪ್ರೆಷನ್ಗೆ ಹೊಂಟಿದ್ದಾರೆ, ಖಿನ್ನತೆ ಅನ್ನೋದು ಏನದು? ಇಟ್ ಇಸ್ ರಿಲೇಟೆಡ್ ಟು ಸೈಕಾಲಜಿ, ಬಟ್ ಇಟ್ ಇಸ್ ರಿಲೇಟೆಡ್ ಟು ಕ್ಲಿನಿಕಲ್ ಸೈಕಾಲಜಿ. ಅಂದರೆ ನಿಮ್ಮ ಕ್ಲಿನಿಕಲ್ ಸೈಕಾಲಜಿ ನಿಮ್ಮ ಸಿಲೆಬಸ್ನಾಗಿಲ್ಲ. ನಿಮ್ಮ ಸಿಲೆಬಸ್ನಾಗ ಇರೋದೇನಂತ ಎಜುಕೇಷನ್ ಸೈಕಾಲಜಿ. ಬಟ್ ನಾನು ನಿಮ್ಗೆ ಅರ್ಥ ಮಾಡಿಸ್ಬೇಕಂತ ಏನು ಮಾಡ್ತಿದ್ದೇನೆ ಅಂತಂದರೆ ಐ ಆಮ್ ಗಿವಿಂಗ್ ಎಕ್ಸಾಂಪಲ್ ಆಫ್ ದ ಕ್ಲಿನಿಕಲ್ ಸೈಕಾಲಜಿ. ಇಲ್ಲಿ ನೀವು ಚಿಕಿತ್ಸೆ ಕೊಡ್ತೀರಿ, ಅಲ್ಲೇ ಸ್ಟೂಡೆಂಟ್ಸಿಗೆ ನೀವು ಏನು ಮಾಡ್ತೀರಿ ಅಂದರೆ ಪಾಠ ಮಾಡ್ತೀರಿ. ಸ್ಟೂಡೆಂಟ್ಸಿಗೆ ಪಾಠ ಮಾಡಬೇಕಂತಂದ್ರೆ ನೀವು ಚಿಕಿತ್ಸಕರಾಗೇ ಇರಬೇಕು. ಯು ಶುಡ್ ಬಿ ಆಲ್ ಡಾಕ್ಟರ್ಸ್. ಅರ್ಥ ಮಾಡ್ಕೋರಿ. ಈಗ ಒಬ್ಬ ವಿದ್ಯಾರ್ಥಿನ ಅವ್ನು ಓದುವಂಥ ಮನಸ್ಸನ್ನ ನೀವು ತರಬೇಕಂತಂದರೆ, ಅವ್ನು ಓದೋ ಹಾಗೆ ಮಾಡಬೇಕಂತಂದರೆ ನೀವು ಫಸ್ಟ್ ಚಿಕಿತ್ಸೆ ಕೊಡಲೇಬೇಕು. ಅದಕ್ಕೆ ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದು ಗುರುಕುಲ್ ಸಿಸ್ಟಮ್ ಒಳಗಡೆ.
ಬಿಫೋರ್ ಬಿಕಮಿಂಗ್ ಎ ಟೀಚರ್ ಹಿ ವಾಸ್ ಎ ಸೈಕಾಲಜಿಕಲ್ ಡಾಕ್ಟರ್. ಅದಕ್ಕೆ ಆ ಟೈಮಿಗೆ ಅವ್ರು ಗುರು, ಯಾರು ಗುರು ಅಂತ ಎದಕ್ಕಂತಿದ್ವಿ ಅಂತಂತಂದರೆ, ಗುರು ಅರ್ಥ ಏನಂತಂತಂದರೆ ಅಂಧಕಾರದಿಂದ ಬೆಳಕಿನೆಡೆ ಒಯ್ಯೋನು. ಇನ್ನೆಲ್ಲರೂ ಅಂಧಕಾರ ಅಂದರೆ ಏನು? ಸೈಕಾಲಜಿಕಲ್ ಪ್ರಾಬ್ಲಮ್, ಸೈಕಾಲಜಿಕಲ್ ಇಲ್ನೆಸ್. ಸೈಕಾಲಜಿಕಲ್ ಇಲ್ನೆಸ್ ಅಂದರೆ ಮೆಂಟಲ್ ಅಂತಲ್ಲ, ಬರೀ ಹುಚ್ಚು ಅಂತಲ್ಲ. ಈಗ ಎಷ್ಟೋ ಜನ ಸ್ಟೂಡೆಂಟ್ಸ್ ನಂಗೆ ಕೇಳ್ತಿರ್ತಾರೆ, ಸರ್ ನಾನು ಕುಂತು ಓದ್ಬೇಕು ಅನಿಸ್ತೈತೆ ಮತ್ತು ಕುಂತು ಓದಾಕ ಹೋಗಿಲ್ಲ ಅಂತಂದರೆ ಅದರ ಅರ್ಥ ಏನಂತಂತಂದರೆ ಇಟ್ಸ್ ಯುವರ್ ಸೈಕಾಲಜಿಕಲ್ ಪ್ರಾಬ್ಲಮ್. ಇಟ್ಸ್ ನಾಟ್ ಎನ್ ಎಕ್ಸ್ಟರ್ನಲ್ ಥಿಂಗ್, ಇಟ್ಸ್ ಅನ್ ಇಂಟರ್ನಲ್ ಥಿಂಗ್. ಬಾಹ್ಯವಾಗಿ ಅಲ್ಲದು, ಆಂತರಿಕವಾಗಿ ಏನು ಪ್ರಾಬ್ಲಮ್ ಅದು. ಎಷ್ಟೋ ಸ್ಟೂಡೆಂಟ್ಸ್ ನೀವು ಪಾಠ ಮಾಡುವಾಗ ಆ ಪ್ರಶ್ನೆಗಳೊಳಗೆ ಬಂದು ಕೇಳ್ಬೋದು. ತಂದೆ ತಾಯಿಗಳು ಬಂದು ನಿಮ್ಗೆ ಕೇಳ್ಬೋದು ಟೀಚರ್ಸಿಗೆ, ಆ ಹುಡುಗ ಓದೋ ಇಷ್ಟ ಇದೆ ಇಲ್ಲೋ, ಓದಿದ್ರೆ ಅವ್ನು ಏನು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾನೆ, ಕಾನ್ಸಂಟ್ರೇಷನ್ ಎದಕ್ಕೆ ಆಗ್ತಿಲ್ಲ, ಇವಾಗ ಸೈಕಾಲಜಿಕಲ್ ಸಪೋರ್ಟ್ ಬೇಕು ಅಥವಾ ಸೈಕಾಲಜಿಕಲ್ ಬೇಕು ಅನ್ನೋದು ಅರ್ಥ ಯಾರು ಮಾಡ್ಕೋಬೇಕಂದ್ರೆ ಶಿಕ್ಷಕರು ಮಾಡ್ಕೋಬೇಕು ಮತ್ತು ಪಾಲಕರು ಮಾಡಬೇಕು. ಅಳತೆ ವಿಚ್ ಕ್ಯಾನ್ ಬಿ ಮೆಜರ್ಡ್. ಇಲ್ಲಿ ನಾನು ಇದಕ್ಕೆ ಎಕ್ಸಾಂಪಲ್ ಏನು ಕೊಟ್ಟೆ ಅಂತಂತಂದರೆ ಮನಸ್ಸಿನ ಚಿಕಿತ್ಸೆ ಕೊಟ್ಟೆ. ಅದಕ್ಕೆ ನಾವು ಏನು ಕರಿತೀವಿ ಅಂದರೆ ವಿ ಕಾಲ್ ಇಟ್ ಇಸ್ ಅ ಕ್ಲಿನಿಕಲ್ ಸೈಕಾಲಜಿ. ಕ್ಲಿನಿಕಲ್ ಸೈಕಾಲಜಿ ಇದು ನಿಮ್ಮ ಸಿಲೆಬಸ್ನಾಗ ಇಲ್ಲ, ಬಟ್ ನಿಮ್ಗೆ ಗೊತ್ತಾಗಲಿ ಅಂತ ಹೇಳ್ತಿದ್ದೆ ನಾನು. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂದರೆ ಇಲ್ಲೇ ಇವನು ಎಲ್ಲಿ ಸ್ಟಡಿ ಮಾಡ್ಬೇಕಂತಂದ್ರೆ ಕಾನ್ಷಿಯಸ್ ಸ್ಟೇಟ್ ಸ್ಟಡಿ ಮಾಡ್ಬೇಕು. ಇವನು ಪ್ರಜ್ಞಾ ವ್ಯವಸ್ಥೆ ಒಳಗಡೆ ಇಲ್ಲಿವರೆಗೂ ಬಂದಿದೆ ನಾವು. ಪ್ರಜ್ಞಾ ವ್ಯವಸ್ಥೆ ಇಲ್ಲೇ ಸ್ಟಡಿ ಮಾಡ್ಬೇಕೀಗ. ಇಂಪಾರ್ಟೆಂಟ್ ಸೈಕಾಲಜಿಸ್ಟ್ ಅವ್ರ ಹೆಸರು ಏನಂತಂದರೆ ಸಿಗ್ಮಂಡ್ ಫ್ರಾಯ್ಡ್. He is regarded as one of the most controversial psychologists. ಸೈಕಾಲಜಿ ಫಾದರ್ ಆಫ್ ಸೈಕಾಲಜಿ ಅಂತ ಕರೀತಾರೆ ಇವ್ರಿಗೆ. ಇಲ್ಲಿ ಇಂಪಾರ್ಟೆಂಟ್ ಏನಂತಂತಂದರೆ ಇವರು ಫಸ್ಟ್ ಟೈಮ್ ಒಂದು ಕಾನ್ಸೆಪ್ಟ್ ತೊಗೊಂಬರ್ತಾರೆ. ಆ ಕಾನ್ಸೆಪ್ಟ್ ಏನಂತಂತಂದರೆ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಆ ಕಾನ್ಸೆಪ್ಟ್ ಏನಂತಂದರೆ ಸೈಕೋ ಅನಾಲಿಸಿಸ್. ಆ ಕಾನ್ಸೆಪ್ಟ್ ಏನಂತಂದರೆ ಸೈಕೋ ಅನಾಲಿಸಿಸ್. ಇದನ್ನು ತಂದಿರೋ ಯಾರು ಅಂತಂತಂದರೆ ಸಿಗ್ಮಂಡ್ ಫ್ರೈಡ್. ಸೈಕೋ ಅನಾಲಿಸಿಸ್. ಈ ಸೈಕೋ ಅನಾಲಿಸಿಸನ್ನು ಇಲ್ಲಿ ಕನ್ನಡ ಬರೆದ್ಬಿಡ್ತಾನೆ ಸಿಗ್ಮಂಡ್. ಈ ಸೈಕೋ ಅನಾಲಿಸಿಸ್ನ ಏನು ಮಾಡ್ತಾರೆ ಅವರು? ಮೂರು ರೀತಿ ವಿಂಗಡಣೆ ಮಾಡ್ತಾರೆ ಅಂದರೆ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಕಾನ್ಷಿಯಸ್ನೆಸ್, ಸಬ್ ಕಾನ್ಷಿಯಸ್ನೆಸ್, ಪ್ರಜ್ಞಾ ವ್ಯವಸ್ಥೆ, ಇದು ಅರೆ ಪ್ರಜ್ಞಾ ವ್ಯವಸ್ಥೆ, ಅಪ್ರಜ್ಞಾ ವ್ಯವಸ್ಥೆ. ನೋಡ್ರಿ ಏನು ಇಂಪಾರ್ಟೆಂಟ್ ಅಂತಂದರೆ ಒಂದು ಕಾನ್ಷಿಯಸ್ನೆಸ್, ಸಬ್ ಕಾನ್ಷಿಯಸ್ನೆಸ್, ಥರ್ಡ್ ಅಂತಂದರೆ ಒಬ್ಬ ಮನುಷ್ಯನಿಗೆ ಅಧ್ಯಯನ ಮಾಡಬೇಕಂತಂದರೆ ಪ್ರಜ್ಞಾ ವ್ಯವಸ್ಥೆಯಲ್ಲಿ ಅಧ್ಯಯನ ಮಾಡ್ಬೋದು, ಅರೆ ಪ್ರಜ್ಞಾ ವ್ಯವಸ್ಥೆ ಮಾಡ್ಬೋದು. ಫಸ್ಟ್ ತಂದವರು ಯಾರು ಅಂತಂತಂದರೆ ಸಿಗ್ಮಂಡ್ ಫ್ರೈಡ್. ನಿಮ್ಗೆ ಗೊತ್ತಿರ್ಬೇಕು ಇದು ತಂದವರು ಯಾರು. ಮಾನವನನ್ನು ನೋಡ್ರಿ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ನಿಮ್ಗೆ ಗೊತ್ತ. ಕೇವಲ ಪ್ರಜ್ಞಾ ವ್ಯವಸ್ಥೆಯಲ್ಲಿ ಅಧ್ಯಯನ ಮಾಡಲು ಸಾಧ್ಯವಿಲ್ಲ. ಅದಕ್ಕಾಗಿ ಅವನನ್ನು ಅಪ್ರಜ್ಞಾ ವ್ಯವಸ್ಥೆಗೆ ತರಬೇಕು. ಬೆಸ್ಟ್ ಎಕ್ಸಾಂಪಲ್ ನಾನು ಏನು ಕೊಡ್ಬೋದು ಅಂತಂದರೆ ಇವ್ರು ಏನು ಹೇಳ್ತಾರೆ ಅಂತಂತಂದರೆ ನೀವು ಒಬ್ಬ ವ್ಯಕ್ತಿನ ಪ್ರಜ್ಞಾ ವ್ಯವಸ್ಥೆಯಲ್ಲಿ ಅಷ್ಟೇ ಅಧ್ಯಯನ ಮಾಡೋಕ್ಕಾಗಲ್ಲ, ಅರೆ ಪ್ರಜ್ಞಾ ವ್ಯವಸ್ಥೆಯಲ್ಲೂ ಹಂಗೆ ಅಧ್ಯಯನ ಮಾಡ್ಬೇಕಂತೇಳಿ. ಇದಕ್ಕೆ ನಾವು ನಿಮ್ಗೆ ಗೊತ್ತಿರ್ಬೇಕು, ಯಾರು ಕಳ್ಳರಿದ್ರೆ ಕ್ರೈಮ್ ಮಾಡಿದರೆ ಅವ್ರು ಒಂದು ಮಂಪರು ಪರೀಕ್ಷೆ ಮಾಡ್ತಾರೆ. ಅದಕ್ಕೆ ನಾವು ಏನು ಕರಿತೀವಿ ಅಂದ್ರೆ ಹಿಪ್ನಾಟಿಸಮ್ ಅಂತ ಕರಿತೀವಿ. ಹಿಪ್ನಾಟಿಸಮ್ ಅಂತಂದರೆ ಅವ್ನು ಏನು ಮಾಡ್ತಾರೆ ಅಂತಂದರೆ ಒಂದು ಕಾಯಿನನ್ನು, ಒಂದು ಪೆಂಡುಲಮ್ ಅಂತ ಕರೀತಾರೆ. ಆ ಪೆಂಡುಲಮನ್ನು ಈ ರೀತಿ ಮಾಡಿ ಅವ್ನು ನಿದ್ದೆ ಬರೆಸಿ ಪ್ರಶ್ನೆಗಳನ್ನ ಕೇಳ್ಕೊಂತ ಹೋಗ್ತಾರೆ. ಅದಕ್ಕೆ ನಾವು ಏನು ಕರಿತೀವಿ ಅಂದರೆ ಸೈಕೋ ಅನಾಲಿಸಿಸ್ ಅಂತೂ ಕರಿತೇವೆ. ಇಲ್ಲಿ ಹೇಳ್ತಿದಾರಲ್ಲ ಸೈಕೋ ಅನಾಲಿಸಿಸ್. ಅದಕ್ಕೆ ನಾವು ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ ಏನು ಕೊಡ್ಬೋದು ಅಂತಂದರೆ ಮಂಪರು ಪರೀಕ್ಷೆ. ಪೊಲೀಸರು ಮಾಡ್ತಾರೆ ನೋಡ್ರಿ ಮಂಪರು ಪರೀಕ್ಷೆ ಹೌದ್ರಿ. ಮಂಪರು ಪರೀಕ್ಷೆ ಎದಕ್ಕೆ ಮಾಡ್ತಾರೆ? ಯಾರಾದರೂ ಸೈಕಾಲಜಿ ಹಿಪ್ನಾಟಿಸ್ಟ್, ಅದಕ್ಕೆ ನಾವು ಹಿಪ್ನಾಟಿಸಮ್ ಅಂತ ಕರಿತೇವೆ. ವಿ ಕಾಲ್ ಇಟ್ ಆಸ್ ಅ ಹಿಪ್ನಾಟಿಸಮ್. ಇದು ಎಲ್ಲಿ ಯೂಸ್ ಆಗುತ್ತೆ ಅಂದರೆ ನಮ್ಗೆ ಶಿಕ್ಷಕರಿಗೆ ಯೂಸ್ ಆಗಲ್ಲ, ಬಟ್ ಇದು ಡಾಕ್ಟರ್ಸಿಗೆ ಯೂಸ್ ಆಗುತ್ತೆ. ಅಗೇನ್ ಇದು ಎಲ್ಲಿ ಯೂಸ್ ಆಗುತ್ತೆ? ಕ್ಲಿನಿಕಲ್ ಸೈಕಾಲಜಿಗೆ ಯೂಸ್ ಆಗುತ್ತೆ. ಈ ಥರ ಮೆಥಡ್ ಎಲ್ಲ ಹೇಳಿದ್ದು ಯಾರು ಮಹಾನ್ ಭಾವ ಅಂತಂತಂದರೆ ಸಿಗ್ಮಂಡ್ ಫ್ರೈಡ್. ಈ ಮಹಾನ್ ಭಾವ ತತ್ವಶಾಸ್ತ್ರದಿಂದ ಹೊರಗಡೆ ಬಂದು
ಮನೋವಿಜ್ಞಾನ ಹೆಂಗೆ ವಿಕಸನಗೊಳ್ತಿದೆ ಅಂತೇಳಿ ಬೇಸಿಕ್ಸಿಂತ ಹೊಂಟಿದೆ ನಾವು. ಇವೆಲ್ಲ ಏನಂತ ಹೇಳ್ಬೋದು ಅಂತಂದರೆ ಸಿದ್ಧಾಂತಗಳಿಗೆ ನಾವು ಎಕ್ಸಾಂಪಲ್ ಕೊಡ್ಬೋದು. ನಾನು ಮುಂದೆ ಹೇಳ್ತೀನಿ, ಪಂಥಗಳಂತ ಬರ್ತಾವೆ, ಅವು ನಾನು ಹೇಳ್ತೇನೆ. ಜಸ್ಟ್ ನನಗೆ ಏನು ಹೇಳ್ತಿದ್ದೇನೆ ಅಂತಂದರೆ ಪಾಸಿಬಿಲಿಟೀಸ್ ಹೇಳ್ತಾ ಹೊಂಟಿದ್ದೇನೆ. ಯಾವ ರೀತಿ ಒಬ್ಬೊಬ್ರು ಬಂದು ಒಬ್ಬರು ಯಾವ ಥರ ವ್ಯಾಖ್ಯಾನ ಮಾಡ್ತಾರೆ, ಯಾರು ಸರಿ ಯಾರು ತಪ್ಪಂತಲ್ಲ ಇಲ್ಲಿ. ಬಟ್ ಎಲ್ಲರೂ ಒಂದೊಂದು ರೀತಿ ಏನು ಮಾಡ್ತಿದ್ದಾರೆ ಅಂತಂತಂದರೆ ಸೈಕಾಲಜಿ ಸಬ್ಜೆಕ್ಟಿನ ಇವಾಲ್ವ್ ಮಾಡ್ಕೊತ ಹೊಂಟಿದ್ದಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಕಂಟಿನ್ಯೂ ಮಾಡೋಣ. ನೋಡ್ರಿ ಇಲ್ಲೇ ಒಂದು ಸ್ವಲ್ಪ ನಾನು ಹಿಂದೆ ಹೋದರೆ ಈ ವ್ಯಕ್ತಿತ್ವ ಅಧ್ಯಯನ ಅಂತಂತ ಹೇಳಿದೆ. ಈ ವ್ಯಕ್ತಿತ್ವ ಅಧ್ಯಯನ ಇವೆಲ್ಲ ಮಾಡ್ಕೊಂತ ಹೇಳಿದೆ. ಪ್ರಜ್ಞಾ ವ್ಯವಸ್ಥೆಗೆ ಬಂದ್ವಿ. ಇಲ್ಲಿ ನಾವು ಏನು ಸ್ಟಡಿ ಮಾಡಿದ್ವಿ ಅಂತಂದರೆ ಸಿಗ್ಮಂಡ್ ಫ್ರೈಡ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಸಿಗ್ಮಂಡ್ ಫ್ರೈಡ್ ಏನು ಇಂಪಾರ್ಟೆನ್ಸ್ ಕೊಟ್ಟರು ಅಂತಂದರೆ ಸೈಕೋ ಅನಾಲಿಸಿಸ್ಗೆ ಇಂಪಾರ್ಟೆನ್ಸ್ ಕೊಟ್ಟರು. ಒಬ್ಬ ಮನುಷ್ಯನ ತೊಗೊಂಡ್ರೆ ನಾವು ತೊಗೊಂಡ್ರೆ ಅವ್ನು ಏನಿದೆ ಅಂತಂತಂದರೆ ಈ ಮನುಷ್ಯನ ಕೆಲವೊಂದು ಕಂಪೋನೆಂಟ್ಗಳು ನಮ್ಗೆ ಗೊತ್ತಿರ್ತಾವೆ. ಒಂದು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂತಂದರೆ ಈ ಮನುಷ್ಯ ಏನು ಮಾಡ್ತಿರ್ತಾನೆ ಅಂತಂದರೆ ಇವು ಮನುಷ್ಯ ಜೀವಂತಿಕೆ ಇರಬೇಕು, ಜೀವಂತ ಮನುಷ್ಯ ಇರಬೇಕು. ಇವು ಅದನ್ನೇ ಹೇಳ್ತಿದ್ದೆ ನಾವು. ಇಲ್ಲಿ ಎದ್ರ ಬಗ್ಗೆ ಸ್ಟಡಿ ಮಾಡಿದ್ವಿ ಅಂತಂತಂದರೆ ಆತ್ಮ, ಮನಸ್ಸು, ಪ್ರಜ್ಞೆ. ಈಗ ಇಂಪಾರ್ಟೆಂಟ್ ಏನು ಸ್ಟಡಿ ಮಾಡ್ಬೇಕಂತಂದರೆ ಈಗ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನು ಕೊಡ್ತಾರೆ ಅಂತಂದರೆ ವರ್ತನೆ. ಏನೇನು ಸ್ಟಡಿ ಮಾಡಿದ್ವಿ ನಾವು? ಸೋಲ್ ಸ್ಟಡಿ ಮಾಡಿದ್ವಿ, ಮೈಂಡ್ ಸ್ಟಡಿ ಮಾಡಿದ್ವಿ, ಕಾನ್ಷಿಯಸ್ ಸ್ಟಡಿ ಮಾಡಿದ್ವಿ. ಈಗ ಏನಂತಂತಂದರೆ ವರ್ತನೆ. ಈ ಮನುಷ್ಯನಿಗೆ ಏನಂತಂದ್ರೆ ವರ್ತನೆ. ಅದಕ್ಕೆ ಇಂಗ್ಲೀಷ್ನಾಗ ನಾವು ಏನು ಕರಿತೀವಿ ಅಂತಂದರೆ ಬಿಹೇವಿಯರ್. ಈ ಬಿಹೇವಿಯರನ್ನು ಈ ಕಾನ್ಸೆಪ್ಟ್ ಕೊಟ್ಟಿದ್ದು ಯಾರಂತಂತಂದರೆ ವೆರಿ ಇಂಪಾರ್ಟೆಂಟ್. ಅಗೇನ್ ಯಾರಂತಂದರೆ ಜಾನ್ ಬಿ ವ್ಯಾಟ್ಸನ್. ಜಾನ್ ಬಿ ವ್ಯಾಟ್ಸನ್ ಇವ್ರು ಏನು ಕಾನ್ಸೆಪ್ಟ್ ಕೊಡ್ತಾರೆ ಅಂತಂದರೆ, ಇವ್ರು ಯಾವ ತತ್ವ ತೊಗೊಂಬರ್ತಾರೆ ಅಂತಂದರೆ ನೆನ್ಪಿಟ್ಕೊಂಡ್ಬಿಡ್ರಿ, ವರ್ತನಾಶಾಸ್ತ್ರ, ಬಿಹೇವಿಯರಲ್ ಸೈಕಾಲಜಿ. ನೋಡ್ರಿ ಎಷ್ಟು ಇಂಪಾರ್ಟೆಂಟ್. ಜೇಮ್ಸ್ ಬಿ ವ್ಯಾಟ್ಸನ್ ಎದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ? ಬಿಹೇವಿಯರಲ್ ಸೈಕಾಲಜಿಗೆ, ವರ್ತನಶಾಸ್ತ್ರಗೆ. ಈಗ ಒಬ್ಬ ಮನುಷ್ಯ ಇದ್ದಾನೆ ಅಂತಂತಂದರೆ ಆ ಮನುಷ್ಯನ ಬಿಹೇವಿಯರ್ ಇರುತ್ತೆ. ಗುಡ್ ಬಿಹೇವಿಯರ್, ಬೇಡ ಒಳ್ಳೆ ನಡವಳಿಕೆ, ಕೆಟ್ಟ ನಡವಳಿಕೆ, ಅತಿ ಕೆಟ್ಟ ನಡವಳಿಕೆ, ಅತಿ ಒಳ್ಳೆ ನಡವಳಿಕೆ ಅಂತೆಲ್ಲ ಹೇಳ್ತಾರೆ. ಮೋರ್ ದೆನ್ 95% ಈ ಬಿಹೇವಿಯರ್ಸ್ ಎದ್ರ ಮೇಲೆ ಡಿಪೆಂಡ್ ಇರ್ತಾವೆ ಅಂತಂತಂದರೆ ಸಿಚುವೇಶನ್ಸ್ ಮೇಲೆ. ಸಿಚುವೇಶನ್ಸ್. ಅದೇ ನಾವು ಕನ್ನಡದೊಳಗೆ ಏನು ಕರಿತಾವೆ ಅಂದರೆ ಸನ್ನಿವೇಶಗಳು. ಸಿಚುವೇಶನ್ಸ್. ವರ್ತನೆ ನೋಡ್ರಿ, ಏನೋ ಒಂದು ವರ್ತನೆ, ಕೆಟ್ಟ ವರ್ತನೆ ಮಾಡಿ ಒಳ್ಳೆ ವರ್ತನೆ ಮಾಡಿ ಯಾವುದೋ ಒಂದು ಸಂದರ್ಭಕ್ಕೆ, ಸನ್ನಿವೇಶಕ್ಕೆ ರಿಲೇಟೆಡ್ ಇರುತ್ತೆ. ನಾವು ಸಿನಿಮಾ ಹಾಲ್ನಾಗ ಕುಂತಾಗ ಯಾವ್ದಾರ ಅಂತ ನಗು ಸೀನ್ ಬಂತಂದ್ರೆ ಅಷ್ಟೇ ನಗ್ತೇವೆ. ನಗು ಸೀನ್ ಬಂದ ನಾವು ಒಳಗೆ ಹತ್ಬಿಟ್ಟಿವಿ ಅಂತಂದರೆ ಇದು ಅಧ್ಯಯನ ಮಾಡಲೇಬೇಕಾಗತ್ತೆ. ಅದರಲ್ಲಿ ಏನೋ ಸಮಸ್ಯೆ ಇದೆ ಅಂತಲ್ಲ, ಅದೇ ನಗುವಾಗ ನಗಬೇಕು, ಅಳುವಾಗ ಅಳಬೇಕು. ಸಿಚುವೇಶನಲ್ ಇಂಟಿಗ್ರಿಟಿ ಅವು. ನಾನು ನಗುವಾಗ ಅಳುವಾಗ ನಕ್ಬಿಟ್ಟೆ ಅಂತಂತಂದರೆ ದೇರ್ ಇಸ್ ಎ ನೀಡ್ ಆಫ್ ಅ ಟ್ರೀಟ್ಮೆಂಟ್. ವೈದ್ಯ ಮೆಂಟಲ್ ಹಾಸ್ಪಿಟಲ್ ಹಾಕ್ರಿ ಅಂತ ಹೇಳ್ತೇವೆ ನಾವು. ಎದ್ರ ಮೇಲೆ ಡಿಪೆಂಡ್ ಅದು ಸಿಚುವೇಶನ್ಸ್ ಮೇಲೆ. ಅಂತಂದರೆ ಒಬ್ಬ ಮನುಷ್ಯನ ಅರ್ಥ ಮಾಡ್ಕೋಬೇಕಂತಂದ್ರೆ, ಒಬ್ಬ ಮನುಷ್ಯನ ಮನಸ್ಸನ್ನು ಅರ್ಥ ಮಾಡ್ಕೋಬೇಕಂದ್ರೆ ಅವನ ವರ್ತನೆಗಳನ್ನು ಅರ್ಥ ಮಾಡ್ಕೋಬೇಕು. ಮಾಡ್ಕೋಬೇಕಂತ ವರ್ತನೆಗಳು ಎದ್ರ ಮೇಲೆ ಬಂದಿರ್ತಾವೆ. ದೇ ಆರ್ ಅ ಪ್ರಾಡಕ್ಟ್ ಆಫ್ ಸಿಚುವೇಶನ್ಸ್. ಬಿಹೇವಿಯರ್ ಈಸ್ ಅ ಪ್ರಾಡಕ್ಟ್ ಆಫ್ ಸಿಚುವೇಶನ್ಸ್. ನೆನ್ಪಿಟ್ಕೊಂಡ್ಬಿಡ್ರಿ. ಇದೊಂದು ಏನಂತಂದರೆ ಸ್ಟೇಟ್, ಇದು ಒಂದು ಬಿಹೇವಿಯರಲ್ ಸ್ಟೇಟ್ ಸ್ಟಡಿ ಅಂತ. ಜಾನ್ ವ್ಯಾಟ್ಸನ್ ಪ್ರಕಾರ ಏನಾಗತ್ತಂತಂದರೆ ಸೈಕಾಲಜಿ ಈಸ್ ಸ್ಟಡಿ ಆಫ್ ಬಿಹೇವಿಯರ್.
ಸ್ಟಡಿ ಆಫ್ ಸೈಕಾಲಜಿ ಸ್ಟಡಿ ಆಫ್ ಬಿಹೇವಿಯರ್. ಸೈಕಾಲಜಿ ಸ್ಟಡಿ ಆಫ್ ಬಿಹೇವಿಯರ್ ಆಗುತ್ತೆ. ವ್ಯಾಟ್ಸನ್ ಏನು ಹೇಳ್ತಾನೆ ಅಂತಂದರೆ ಸೈಕಾಲಜಿ ಇಸ್ ಎ ಸ್ಟಡಿ ಆಫ್ ಬಿಹೇವಿಯರ್ ಅಂತ ಹೇಳ್ತಾನೆ. ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ವರ್ತನ ಅಂತ ಹೇಳ್ತಾನೆ ನಾವು, ಅಥವಾ ವರ್ತನೆ. ಈ ವರ್ತನೆ ಅನ್ನೋದು ಏನಂತಂತಂದರೆ, ವರ್ತನೆ ಅಂದ್ರೆ ಏನಂತಂದರೆ ವ್ಯಕ್ತಿಯಲ್ಲಿ ಅಡಗಿರುವ ಆಂತರಿಕ ಅಂಶ ಅಥವಾ ಅಂಶಗಳು. ದೀಸ್ ಆರ್ ಇನ್ನರ್ ಥಿಂಗ್ಸ್. 100% ಅವ್ನ ಬಿಹೇವಿಯರ್ ಇದ್ರ ಮೇಲೆ ಡಿಪೆಂಡ್ ಅಂತಂತಂದರೆ ಅವ್ನು ಇನ್ನರ್ ಆಂತರಿಕ ಅಂಶ ಅಂತ ಹೇಳ್ತಾರೆ ಬಿಹೇವಿಯರ್ ಅಂತಂದರೆ. ಅಂದರೆ ಯಾವ ಸಿಚುವೇಶನಿಗೆ ಹೆಂಗೆ ಬಿಹೇವ್ ಮಾಡ್ಬೇಕು ಅನ್ನೋದು ಇಟ್ ಇಸ್ ಲೆಫ್ಟ್ ಇಸ್ ದ ಇನ್ನರ್ ಥಿಂಗ್. ಓಕೆ, ಅದಕ್ಕೆ ವ್ಯಾಟ್ಸನ್ ಕ್ಲಿಯರಾಗಿ ಹೇಳ್ತಾರೆ ಸೈಕಾಲಜಿ ಅಂದರೆ ವರ್ತನೆಗಳ ಅಧ್ಯಯನ ಮನೋವಿಜ್ಞಾನ ಹಂಗಾಗತ್ತಿದು. ವರ್ತನೆಗಳ ಅಧ್ಯಯನವೇ ಮನೋವಿಜ್ಞಾನ ಆಗತ್ತೆ. ಸ್ಕೂಲ್ಸ್ ಆಫ್ ಸೈಕಾಲಜಿ ಮನೋವಿಜ್ಞಾನದ ಪಂಥಗಳು. ಈ ಸಿದ್ಧಾಂತಗಳು ಎದ್ರ ಮೇಲೆ ಡಿಪೆಂಡ್ ಅಂತಂದರೆ ದೇ ಡಿಪೆಂಡ್ ಅಪಾನ್ ಅ ಸ್ಟಡಿ ಆಫ್ ಸೈಕಾಲಜಿಸ್ಟ್ಸ್. ಸ್ಟಡಿ ಆಫ್ ಸೈಕಾಲಜಿಸ್ಟ್ಸ್. ಇಲ್ಲೇ ಸ್ಟಡಿ ಆಫ್ ಸೈಕಾಲಜಿಸ್ಟ್ ಅಂದಾಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸ್ಟ್ರಕ್ಚರಲಿಸಮ್. ಒಂದನೇದಕ್ಕೆ ನಾವೇನು ತಂದು ಕರಿತೀವಿ ರಚನಾತ್ಮಕ ಪಂಥ. ಸೆಕೆಂಡ್ ಏನಂತಂದರೆ ಫಂಕ್ಷನಲಿಸಮ್. ಕ್ರಿಯಾತ್ಮಕ ಪಂಥ. ಬಿಹೇವಿಯರಲ್ ಸೈಕಾಲಜಿ. ವರ್ತನ ಮನೋವಿಜ್ಞಾನ. ಇಲ್ಲೇ ಸ್ಟ್ರಕ್ಚರಲ್ ಸೈಕಾಲಜಿ, ಫಂಕ್ಷನಲ್ ಸೈಕಾಲಜಿ, ಬಿಹೇವಿಯರಲ್ ಸೈಕಾಲಜಿ. ನಾಲ್ಕನೇದ್ದು ಸೈಕಾಲಜಿ ಹ್ಯೂಮ್ಯಾನಿಸ್ಟಿಕ್ ಸೈಕಾಲಜಿ ಮಾನವತಾವಾದ ಹ್ಯೂಮ್ಯಾನಿಸ್ಟಿಕ್ ಸೈಕಾಲಜಿ. ನೆಕ್ಸ್ಟ್ ಐದನೇದ್ದು ಗೆಸ್ಟಾಲ್ಟ್ ಸೈಕಾಲಜಿ ಅಥವಾ ಗೆಸ್ಟಾಲ್ಟ್ ಸೈಕಾಲಜಿ. ಗೆಸ್ಟಾಲ್ಟ್ ಸೈಕಾಲಜಿ. ಆರ್ನೆಟಿಕಲ್ ಸೈಕಾಲಜಿ, ಅನಾಲಿಟಿಕಲ್ ಸೈಕಾಲಜಿ, ವಿಶ್ಲೇಷಣಾತ್ಮಕ ಮನೋವಿಜ್ಞಾನ. ವಿಶ್ಲೇಷಣಾತ್ಮಕ ಮನೋವಿಜ್ಞಾನ. ಏಳನೇ ಸೈಕೋ ಅನಾಲಿಸಿಸ್. ಇದನ್ನು ಆಲ್ರೆಡಿ ನಾವು ಸ್ಟಡಿ ಮಾಡಿದೆವು. ಅಂತಂದರೆ ಇವೆಲ್ಲ ಫಂಕ್ಷನಲಿಸಮ್, ಬಿಹೇವಿಯರಲ್ ಸೈಕಾಲಜಿ, ಹ್ಯೂಮನಿಸ್ಟಿಕ್ ಸೈಕಾಲಜಿ, ಗೆಸ್ಟಾಲ್ಟ್ ಸೈಕಾಲಜಿ, ಅನಾಲಿಟಿಕಲ್ ಸೈಕಾಲಜಿ ಆ್ಯಂಡ್ ಸೈಕೋಅನಾಲಿಸಿಸ್. ಇವೆಲ್ಲ ಪಂಥಗಳನ್ನು, ಇವೇನೊಂದು 7 ಪಂಥಗಳು ಬರ್ತಾವೆ. ಈ 7 ಪಂಥಗಳನ್ನು ಮುಂದಿನ ತರಗತಿಯಲ್ಲಿ ನಾನು ಕವರ್ ಮಾಡ್ತೇನೆ. ಐ ವಿಲ್ ಕವರ್ ದೀಸ್ 7 ಥಿಂಗ್ಸ್ ಇನ್ ದ ಎನದರ್ ಕ್ಲಾಸ್. ದಯವಿಟ್ಟು ಯಾವುದೇ ತರಗತಿನ ಮಿಸ್ ಮಾಡಬೇಡಿ. ನಾನು ಮುಂದಿನ ತರಗತಿಯಲ್ಲಿ ಏನು ಮಾಡ್ತೇನೆ ಅಂತಂದರೆ ಡಿಟೇಲ್ ಆಗಿ ಇದನ್ನು ಸಾಲ್ವ್ ಮಾಡ್ತೇನೆ. TET ಎಕ್ಸಾಮ್ ಬರೋವರೆಗೂ ನಾನು ಏನು ಮಾಡ್ತೇನೆ ಅಂತಂದರೆ TET ಕ್ಲಾಸಸ್ ಕಂಡಕ್ಟ್ ಮಾಡ್ತೇನೆ. ಆಲ್ರೆಡಿ ಇರೋ ಹಾಗೆ KEನೂ ನಾನು ಆಲ್ರೆಡಿ ಕಂಟಿನ್ಯೂ ಮಾಡ್ತಿದ್ದೇನೆ. ಅದ್ರ ಜೊತೆ TETನೂ ನಾನು ಏನು ಮಾಡ್ತೇನೆ ಅಂದರೆ ಕಂಟಿನ್ಯೂ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಆ್ಯಂಡ್ ಶೇರಿಂಗ್. ನೋಡಿರಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಏನು ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು ವೆರಿ ಮಚ್.